ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಡಿಟೋರಿಯಲ್ಗೆ ಡೈರೆಕ್ಟ್ ಆಗಿ ಹೋಗೋಣ. ದ ಪಂಚಾಯಿತಿ ರಾಜ್ ಮೂವ್ಮೆಂಟ್ ಈಸ್ ಇನ್ ಡಿಸ್ಟ್ರೆಸ್. ಏನು ಹೇಳ್ತಾ ಇದೆ ಎಡಿಟೋರಿಯಲ್ ಅಂತ ನೋಡಿದ್ರೆ, ಪಂಚಾಯತ್ಸ್ ಆರ್ ವೀಕನಿಂಗ್. ಪಂಚಾಯಿತಿಗಳು ದುರ್ಬಲ ಆಗ್ತಾ ಇವೆ, ಪಂಚಾಯಿತಿಗಳ ಶಕ್ತಿ ಕಡಿಮೆ ಆಗ್ತಾ ಇದೆ. Local governance is declining due to low participation, political interference and dependence on central schemes. ಮುಖ್ಯವಾಗಿ ಯಾಕೆ ಅವುಗಳ ಬಲ ಕಡಿಮೆ ಆಗ್ತಾ ಇದೆ? ಭಾಗವಹಿಸುವಿಕೆ ಕೊರತೆ. ಸ್ಥಳೀಯರು ಹೆಚ್ಚಾಗಿ ಭಾಗವಹಿಸ್ತಾ ಇಲ್ಲ, ಮತ್ತೆ ರಾಜಕೀಯದ ಪ್ರಭಾವ, ಮತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳು. ಯಾಕಂದ್ರೆ ಈಗ ಕೇಂದ್ರ ಸರ್ಕಾರದ ಯೋಜನೆಗಳಿಂದಾಗಿ ಪಂಚಾಯತಿಗಳ ಮೇಲಿನ ಒಂದು ಅವಲಂಬನೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ನೆಕ್ಸ್ಟ್, ಲೆಸ್ ಪವರ್ ಅಂಡ್ ಫಂಡ್ಸ್. ಸ್ಟೇಟ್ ಗವರ್ಮೆಂಟ್ಸ್ ಆರ್ ನಾಟ್ ಗಿವಿಂಗ್ ಪಂಚಾಯತ್ಸ್ ಇನಫ್ ಕಂಟ್ರೋಲ್ ಅಂಡ್ ದಿ ಸೆಂಟ್ರಲ್ ಗವರ್ಮೆಂಟ್ ಲಿಮಿಟ್ಸ್ ದೇರ್ ಫಿನಾನ್ಷಿಯಲ್ ಫ್ರೀಡಮ್. ಈಗ ಮುಖ್ಯವಾಗಿ ರಾಜ್ಯ ಸರ್ಕಾರಗಳಿದಾವಲ್ವಾ, ಇವರು ಪಂಚಾಯತ್ಗಳಿಗೆ ಬೇಕಷ್ಟು ಹಣವನ್ನ ಅಧಿಕಾರವನ್ನ ಕೊಡ್ತಾ ಇಲ್ಲ. ಇನ್ನು ಕೇಂದ್ರ ಸರ್ಕಾರ ಸಹ ಇದರ ಹಣಕಾಸಿನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾ ಇದೆ. ಕೆಲವೊಂದ್ಸರಿ ನೋಡಿದ್ವಲ್ವಾ, ಹಿಂದಿನ ತಿಂಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇರಬಹುದು, ಕೆಲವು ಯೋಜನೆಗಳಿಗೆ ಬಜೆಟ್ ನಲ್ಲಿ ಮಾಡ್ತಾ ಇರುವಂತಹ ಅಲೋಕೇಶನ್ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಹಣಕಾಸಿನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ. ಇನ್ನು ಮುಂದಿನ ಅಂಶ, ಇಂಪ್ಯಾಕ್ಟ್ ಆಫ್ ಟೆಕ್ನಾಲಜಿ ಅಂಡ್ ಅರ್ಬನೈಸೇಷನ್. ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ಸ್ ರೆಡ್ಯೂಸ್ ಪಂಚಾಯತ್ ಇನ್ವಾಲ್ವ್ಮೆಂಟ್ ಅಂಡ್ ಆಸ್ ಮೋರ್ ಪೀಪಲ್ ಮೂವ್ ಸಿಟೀಸ್, ರೂರಲ್ ಗವರ್ನೆನ್ಸ್ ಗೆಟ್ಸ್ ಲೆಸ್ ಅಟೆನ್ಷನ್. ಅಂತಂದ್ರೆ ಏನು? ಈಗ ತಂತ್ರಜ್ಞಾನವನ್ನು ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರವಾಗಿ ನಗದು ವರ್ಗಾವಣೆ ಆಗ್ತಾ ಇರುತ್ತೆ ಅವರ ಖಾತೆಗಳಿಗೆ. ಮೊದಲೆಲ್ಲ ಈಗ ಹಣಕಾಸಿನ ಯಾವುದೇ ಸಮಸ್ಯೆ ಬಂದ್ರು, ಯಾವುದೇ ಒಂದು ಯೋಜನೆಗಳ ಫಲವನ್ನ ಅಥವಾ ಒಂದು ಯೋಜನೆಗಳ ಅನುದಾನವನ್ನ ಪಡ್ಕೊಳ್ಬೇಕಿದ್ರೆ ಪಂಚಾಯತ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಅಲ್ಲಿ ಹಳ್ಳಿಯಲ್ಲಿ ಇರುವಂತಹ ಗ್ರಾಮ ಲೆಕ್ಕಾಧಿಕಾರಿ ಇರಬಹುದು, ಬೇರೆ ಬೇರೆ ವ್ಯವಸ್ಥೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಆದ್ರೆ ಈಗ ನೇರವಾಗಿ ಖಾತೆಗೆ ಹಣ ಜಮಾ ಆಗೋದ್ರಿಂದ ಪಂಚಾಯತ್ನ ಮೇಲಿನ ಅವಲಂಬನೆ ಕಡಿಮೆ ಆಗಿದೆ, ಅದರ ಮಹತ್ವ ಸಹ ಮರೆಯಾಗ್ತಾ ಇದೆ. ಇನ್ನು ಅದಾದ ನಂತರ ನಗರೀಕರಣ ಹೆಚ್ಚಾಗ್ತಾ ಇದೆ. ಇದರಿಂದ ಎಲ್ಲಾ ಒಂದು ಸರ್ಕಾರಗಳು ಮುಖ್ಯವಾಗಿ ತಮ್ಮ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಅನ್ನ ಮತ್ತೆ ಲಾಭವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ನಗರಗಳ ಮೇಲೆ ಹೆಚ್ಚು ಗಮನವನ್ನು ನೀಡ್ತಾ ಇವೆ, ಮತ್ತೆ ಗ್ರಾಮೀಣ ಆಡಳಿತದ ಮೇಲಿನ ಗಮನ ಕಡಿಮೆ ಆಗ್ತಾ ಇದೆ. ಆದರೂ ಸಹ ಪಂಚಾಯತ್ಗಳು ತುಂಬಾ ಇಂಪಾರ್ಟೆಂಟ್. ಪಂಚಾಯತ್ ಸ್ಟಿಲ್ ಮ್ಯಾಟರ್. ದೇ ಕ್ಯಾನ್ ಹೆಲ್ಪ್ ಇನ್ ವಾಟರ್ ಕನ್ಸರ್ವೇಷನ್, ರಿನ್ಯೂಯಬಲ್ ಎನರ್ಜಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ಸಪೋರ್ಟಿಂಗ್ ರೂರಲ್ ಮೈಗ್ರೆಂಟ್ಸ್. ನಿಮಗೆ ಪಂಚಾಯತ್ಗಳು ಇನ್ನೂ ಸಹ ಮುಖ್ಯ. ಯಾಕಂತಂದ್ರೆ ಈಗ ಮುಖ್ಯವಾಗಿ ನಗರ ಪ್ರದೇಶಗಳ ಒಂದು ಪರಿಸ್ಥಿತಿಯನ್ನು ನಾವೆಲ್ಲ ನೋಡ್ತಾನೆ ಇರ್ತೇವೆ. ಯಾವ ರೀತಿ ಒಂದು ವಾಟರ್ ಸ್ಕ್ಯಾರ್ಸಿಟಿ, ನೀರಿನ ಕೊರತೆ ಇರುತ್ತೆ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಹಾಳಾಗಿರುತ್ತೆ, ರಸ್ತೆಗಳಾಗಿರ್ಬಹುದು, ಮತ್ತೆ ಎಲ್ಲಾ ಒಂದು ಮೂಲ ಸೌಕರ್ಯಗಳು ಯಾವ ಮಟ್ಟಕ್ಕೆ ಹೋಗಿರುತ್ತೆ ಅಂತ ನಮಗೆ ನಗರದಲ್ಲಿ ಇರೋರಿಗೆ ಹೆಚ್ಚು ಗೊತ್ತಿರುತ್ತೆ. ಇನ್ನು ಇದಾದ ನಂತರ ಮುಖ್ಯವಾಗಿ ನೀರಿನ ಉಳಿಕೆ ಮಾಡೋದು ಹೆಚ್ಚಾಗಿ ಹಳ್ಳಿಯಲ್ಲಿ ಇರೋರು, ಪಂಚಾಯತ್ಗಳು. ಅದಕ್ಕೆ ಸಹ ಪಂಚಾಯತ್ಗಳು ಇಂಪಾರ್ಟೆಂಟು. ಮತ್ತೆ ನವೀಕರಿಸಬಹುದಾದ ಇಂಧನಗಳಿಗೆ ಬದಲಾಗ್ಲಿಕ್ಕೆ, ಅಂತಂದ್ರೆ ನಗರಗಳಲ್ಲಿ ಇರೋರು ಹೆಚ್ಚು ಬೇರೆ ಬೇರೆ ಎನರ್ಜಿ ರಿಸೋರ್ಸ್ಗಳಿರುತ್ತಲ್ವಾ, ಪೆಟ್ರೋಲ್, ಈ ತರ ಹಲವಾರು ಪಳೆಯುಳಿಕೆ ಇಂಧನಗಳನ್ನ ಹೆಚ್ಚು ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ನಾವು ಜೈವಿಕ ಇಂಧನಗಳನ್ನ, ರಿನ್ಯೂಯಬಲ್ ಎನರ್ಜಿಗಳನ್ನ, ಸೌರಶಕ್ತಿಯನ್ನ ಹೆಚ್ಚು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿಪತ್ತು ನಿರ್ವಹಣೆ ಮತ್ತು ಗ್ರಾಮೀಣ ವಲಸೆಗೆ ಸಂಬಂಧಿಸಿದ ಹಾಗೆ ಪಂಚಾಯತ್ಗಳ ಒಂದು ಪ್ರಾಮುಖ್ಯತೆ, ಅವರ ಪಾತ್ರ ತುಂಬಾ ಮುಖ್ಯ ಆಗಿದೆ. ಇವಾಗ ಏನ್ ಮಾಡಬೇಕು? ನೀಡ್ ಫಾರ್ ರಿಫಾರ್ಮ್ಸ್. ಸ್ಟ್ರೆಂಥನಿಂಗ್ ಪಂಚಾಯತ್ಸ್ ವಿತ್ ಮೋರ್ ಪವರ್, ಫಂಡ್ಸ್ ಅಂಡ್ ಟೆಕ್ನಾಲಜಿ ಬೇಸ್ಡ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಸ್ ಎಸೆನ್ಷಿಯಲ್. ಅಂತಂದ್ರೆ ಮುಖ್ಯವಾಗಿ ಪಂಚಾಯತ್ಗಳಿಗೆ ಹೆಚ್ಚಿನ ಅಧಿಕಾರ ನೀಡೋದು, ಮತ್ತೆ ಹಣಕಾಸಿನ ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ಇಡೋದು, ಅವರಿಗೆ ಬೇಕಾದಂತಹ ಫಂಡ್ಗಳನ್ನ ಒದಗಿಸೋದು, ಮತ್ತೆ ತಂತ್ರಜ್ಞಾನದ ಆಧಾರಿತವಾಗಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು. ಇದಂದ್ರೆ ಏನು? ಈಗ ಮುಖ್ಯವಾಗಿ ಎಲ್ಲಾ ಕಡೆ ಆಪ್ಗಳ ಮೂಲಕ ಒಂದು ಚಟುವಟಿಕೆ ನಡೀತಾ ಇರುತ್ತೆ. ಹೀಗಾಗಿ ಪಂಚಾಯತ್ಗೆ ಸಂಬಂಧಿಸಿದ ಆಪ್ಗಳು ಎಷ್ಟೋ ಇವೆ, ಆದ್ರೆ ಸರಿಯಾಗಿ ಅದರ ಪ್ರಚಾರ ಆಗ್ತಾ ಇಲ್ಲ. ಎಷ್ಟೋ ಜನರಿಗೆ ನಮ್ಮ ಪಂಚಾಯತ್ಗಳ ಬಗ್ಗೆ ಇರುವಂತಹ ಆಪ್ಗಳ ಬಗ್ಗೆ ಆಗ್ಲಿ, ಅಥವಾ ಸರ್ಕಾರದ ಯಾವುದೇ ಒಂದು ರಾಜ್ಯ ಸರ್ಕಾರ ಇರಬಹುದು, ಅವರದೇ ಆದ ಎಷ್ಟು ಆಪ್ಗಳಿರುತ್ತವೆ, ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನುವಂತ ಮಾಹಿತಿ ಸಹ ಜನರಿಗೆ ತಿಳಿದಿರೋದಿಲ್ಲ. ಈ ಎಲ್ಲ ಒಂದು ರೀತಿಯ ಜಾಗೃತಿಯನ್ನ ಮೊದಲು ಮೂಡಿಸಬೇಕು. ಜನ ಇಂಟರ್ನೆಟ್ ಮೂಲಕ ಅಥವಾ ತಮ್ಮ ಸ್ಥಳೀಯ ಒಂದು ವ್ಯವಸ್ಥೆಗಳ ಮೂಲಕ ಪಂಚಾಯತ್ನ ಉಪಯೋಗ ಪಡ್ಕೋಬೇಕು, ಮತ್ತೆ ಪಂಚಾಯತ್ ವ್ಯವಸ್ಥೆ ಇನ್ನಷ್ಟು ಬಲಿಷ್ಠ ಆಗೋ ತರ ನೋಡ್ಕೋಬೇಕು. ಇದು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಇದಾದ ನಂತರ ಟ್ರಾನ್ಸಾಕ್ಷನ್ ರಿಟರ್ನ್ ಅಂತಿದೆ, ಅಂದ್ರೆ ಭಾರತ ಮತ್ತೆ US ಸಂಬಂಧದ ಬಗ್ಗೆ. ಇದನ್ನು ನೋಡ್ಬಿಡೋಣ. ಸ್ಟ್ರಾಂಗ್ ಇಂಡಿಯಾ US ಟೈಸ್. ಮೋದಿ ಅವರು ಅಲ್ಲಿರುವ ಟ್ರಂಪ್ ಅವರನ್ನ ಭೇಟಿ ಮಾಡಿದ್ದಾರೆ. ಮೋದಿಸ್ ವಿಸಿಟ್ ಸ್ಟ್ರೆಂಥನ್ ಟೈಸ್ ವಿತ್ US with key discussions on trade, defense and technology.
ಮೋದಿಯವರ ಭೇಟಿಯಿಂದ ಭಾರತ ಹಾಗೂ ಅಮೆರಿಕದ ಜೊತೆಗಿನ ಸಂಬಂಧ ಇನ್ನಷ್ಟು ಬಲವನ್ನ ಪಡ್ಕೊಂಡಿದೆ. ಮುಖ್ಯವಾಗಿ ಟ್ರೇಡ್, ವಹಿವಾಟು, ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಣೆ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಪ್ರಮುಖವಾದ ಚರ್ಚೆಗಳು ನಡೆದಿದೆ ಅಲ್ಲಿ. ಇನ್ನು ಮೇಜರ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್, ಬೋತ್ ಸೈಡ್ಸ್ ಲಾಂಚ್ಡ್ ಮಿಷನ್ 500 ಬಿಲಿಯನ್ ಡಾಲರ್ ಟ್ರೇಡ್ ಬೈ 2030. ನೋಡಿದ್ವಲ್ವಾ ಇದನ್ನ ಮೊದಲೇ? ಅಂತಂದ್ರೆ ನೀವು ನೋಡ್ತಾ ಇರಬಹುದು, ಪ್ರತಿದಿನ ಎಷ್ಟು ವಿಷಯಗಳು ರಿಪೀಟ್ ಆಗ್ತಾ ಇರುತ್ತೆ. ನಂತರ ನೀವು ಮತ್ತೆ ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ನೀವು ಕೇಳ್ತಾನೆ ಹೆಚ್ಚು ನೆನಪಿಟ್ಕೊಳ್ತಾ ಹೋಗ್ತೀರಾ. ಅಂತಂದ್ರೆ ಈಗ ಇಲ್ಲಿ ಹೇಳ್ತಾ ಇರೋದೇನು, ಮಿಷನ್ 500 2030 ಒಳಗೆ 5 ಶತಕೋಟಿ ಡಾಲರ್ಗಳ ಒಂದು ವಹಿವಾಟನ್ನು ನಡೆಸಲಿಕ್ಕೆ ಎರಡು ದೇಶಗಳು ಒಂದು ಯೋಜನೆಯನ್ನ ಹಾಕೊಂಡಿದೆ. ಅದಕ್ಕೆ ಮಿಷನ್ 500 ಅಂತ ಹೆಸರಿಟ್ಟಿದ್ದಾರೆ. as and discussed a free trade deal and with India increasing US energy and defense purchases. ಅದಾದ ನಂತರ ಮುಕ್ತ ವ್ಯಾಪಾರದ ಒಪ್ಪಂದದ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಇನ್ನು ಭಾರತ ಅಮೆರಿಕದಿಂದ ವಿದ್ಯುತ್ ಮತ್ತೆ ರಕ್ಷಣಾ ವಸ್ತುಗಳ ಒಂದು ಪರ್ಚೇಸ್ ಮಾಡ್ತಾ ಇದೆ ಅಲ್ವಾ, ರಕ್ಷಣಾ ವಸ್ತುಗಳನ್ನ ಹೆಚ್ಚು ಖರೀದಿ ಮಾಡೋದನ್ನ ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದೆ. ಇನ್ನು ನ್ಯೂ ಸ್ಟ್ರಾಟಜಿಕ್ ಅಗ್ರಿಮೆಂಟ್, ನ್ಯೂ ಫ್ರೇಮ್ವರ್ಕ್ ಕಾಂಪ್ಯಾಕ್ಟ್ ಅಂತ ಕರೀತಾರೆ. ಕಾಂಪ್ಯಾಕ್ಟ್ ಅಂತಂದ್ರೆ ಏನು, ಕ್ಯಾಟಲೈಸಿಂಗ್ ಆಪರ್ಚುನಿಟೀಸ್ ಫಾರ್ ಮಿಲಿಟರಿ ಪಾರ್ಟ್ನರ್ಶಿಪ್, accelerated commerce and technology for the 21st century. ಈ ಒಂದು ಎಲ್ಲಾ ಶಬ್ದಗಳನ್ನು ಸೇರಿಸಿ ಕಾಂಪ್ಯಾಕ್ಟ್ ಅನ್ನುವಂತಹ ಒಂದು ಹೊಸ ಫ್ರೇಮ್ವರ್ಕ್ ಅನ್ನ, ರೂಪುರೇಷೆಯನ್ನು ಸಿದ್ಧಪಡಿಸಿದ್ದಾರೆ. ಅಂದ್ರೆ ಹೊಸದಾದ ಒಂದು ಕಾರ್ಯನಿರ್ವಹಣಾ ಒಪ್ಪಂದ ಇದು. ಇದರಲ್ಲಿ ಮುಖ್ಯವಾಗಿ ಸೇನೆ ಮತ್ತು ತಂತ್ರಜ್ಞಾನದ ಸಹಕಾರಕ್ಕೆ ಯೋಜನೆಯನ್ನ ರೂಪಿಸ್ತಾರೆ. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ 21ನೇ ಶತಮಾನಕ್ಕಾಗಿ ಒಂದು ಸೇನಾ ಸಹಕಾರ ಇಟ್ಕೊಳ್ಳೋದು ಎರಡು ದೇಶದ ನಡುವೆ, ಮತ್ತೆ ವಹಿವಾಟನ್ನ ವರ್ಧಿಸೋದು, ಮತ್ತೆ ತಂತ್ರಜ್ಞಾನವನ್ನು ಹೇಗೆ ಬಳಸೋದು ಈ ಒಂದು ಶತಮಾನಕ್ಕೆ ತಕ್ಕ ಹಾಗೆ ಅನ್ನುವುದರ ಕುರಿತಾದ ಒಂದು ಯೋಜನೆ ಇದು. ಅದಕ್ಕೆ ಕಾಂಪ್ಯಾಕ್ಟ್ ಅಂತ ಸ್ಮಾಲ್ ಆಗಿ ಕರೀತಾರೆ. ಕಾಂಪ್ಯಾಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಫಾರ್ ಮಿಲಿಟರಿ ಅಂಡ್ ಟೆಕ್ನಾಲಜಿ ಕೋಆಪರೇಷನ್ ಅಂಡ್ ದಿ ಟೆಕ್ ಇನಿಷಿಯೇಟಿವ್ ವಾಸ್ ರೀಬ್ರಾಂಡೆಡ್ ಆಸ್ ಟ್ರಸ್ಟ್. ಟೆಕ್ ಇನಿಷಿಯೇಟಿವ್ ಅಂತಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಸಹಕಾರ ಯೋಜನೆಗಳು, ಅದನ್ನ ಟ್ರಸ್ಟ್ ಅಂತ ರೀಬ್ರ್ಯಾಂಡ್ ಮಾಡಿದ್ದಾರೆ, ಹೊಸ ಹೆಸರು ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮಿಂಗ್ ದಿ ರಿಲೇಶನ್ಶಿಪ್ ಯುಟಿಲೈಸಿಂಗ್ ಸ್ಟ್ರಾಟಜಿಕ್ ಟೆಕ್ನಾಲಜಿ. ಟ್ರಸ್ಟ್ ಅನ್ನೋದು ಫುಲ್ ಫಾರ್ಮ್ ಇದು, ಟ್ರಾನ್ಸ್ಫಾರ್ಮಿಂಗ್ ರಿಲೇಶನ್ಶಿಪ್ ಯುಟಿಲೈಸಿಂಗ್ ಸ್ಟ್ರಾಟಜಿಕ್ ಟೆಕ್ನಾಲಜಿ. ಇದನ್ನು ಸಿಂಪಲ್ ಆಗಿ ಏನು, ತಂತ್ರಜ್ಞಾನದ ಮೂಲಕ ಸಂಬಂಧವನ್ನು ವೃದ್ಧಿಸೋದು ಅಂತ. ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫೋಕಸಿಂಗ್ ಆನ್ AI ಅಂಡ್ ಸೆಮಿಕಂಡಕ್ಟರ್ಸ್, ಕೃತಕ ಬುದ್ಧಿಮತ್ತೆ ಮತ್ತೆ ಸೆಮಿಕಂಡಕ್ಟರ್ಗಳಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಾಣಿಜ್ಯ ವಹಿವಾಟನ್ನ ಮತ್ತೆ ಆ ಒಂದು ಎರಡು ಕ್ಷೇತ್ರಗಳ ಪ್ರಮುಖ ಪಾತ್ರವನ್ನ ಇದರಲ್ಲಿ ಗಮನಿಸಿ ಅದರಲ್ಲಿ ಹೂಡಿಕೆ ಟ್ರೇಡಿಂಗ್ ಅನ್ನ ನಡೆಸ್ತಾರೆ. ಇದಾದ ನಂತರ ಎಕ್ಸ್ಟ್ರಾಡಿಷನ್ ಆಫ್ 2611 ಅಕ್ಯೂಸ್ಡ್, ಟ್ರಂಪ್ ಅಪ್ರೂವ್ಡ್ ಎಕ್ಸ್ಟ್ರಾಡಿಷನ್ ಆಫ್ ತಹಾವೂರ್ ರಾಣಾ ಟು ಇಂಡಿಯಾ ಫಾರ್ ಟ್ರಯಲ್, ಮಾರ್ಕಿಂಗ್ ಅ ಕೀ ಕೌಂಟರ್ ಟೆರರಿಸಂ ಮೂವ್. ಅಂತಂದ್ರೆ ನೀವು ನೋಡಿದ್ವಿ ಇದನ್ನ, ಟ್ರಂಪ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ತಹಾವೂರ್ ರಾಣಾ ಅನ್ನುವಂತಹ ಒಬ್ಬ ಅಪರಾಧಿಯನ್ನ ಭಾರತದ ನ್ಯಾಯಾಲಯಕ್ಕೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಅಪರಾಧಿ ಮುಖ್ಯವಾಗಿ ಮುಂಬೈ ಅಟ್ಯಾಕ್ ಆಗಿತ್ತಲ್ವಾ 2611, ಆ ಅಟ್ಯಾಕ್ಗೆ ಸಂಬಂಧಪಟ್ಟಂತ ಒಂದು ಅಪರಾಧಿ. ಹೀಗಾಗಿ ಈ ಭಯೋತ್ಪಾದನೆಯ ವಿರುದ್ಧ ಎರಡು ದೇಶಗಳು ಕ್ರಮವನ್ನು ಕೈಗೊಳ್ಳಿಕ್ಕೆ ರೆಡಿ ಇದಾವೆ ಅಂತ, ನಾವು ಅದನ್ನ ಯಾವತ್ತೂ ಒಪ್ಪೋದಿಲ್ಲ ಭಯೋತ್ಪಾದಕತೆಯನ್ನು ಅಂತ ಈ ಮೂಲಕ ಹೇಳ್ತಾ ಇದ್ದಾವೆ. ಇನ್ನು ಚಾಲೆಂಜಸ್ ಏನು ಹಾಗಾದ್ರೆ, ಭಾರತ ಮತ್ತು US ಸಂಬಂಧದ ನಡುವಿನ ಸವಾಲುಗಳು. ಇಂಡಿಯಾ ಮಸ್ಟ್ ನ್ಯಾವಿಗೇಟ್ US ಟ್ರೇಡ್ ಪಾಲಿಸೀಸ್, ಪಾಸಿಬಲ್ ಟ್ಯಾರಿಫ್ಸ್ ಅಂಡ್ ಇಮಿಗ್ರೇಷನ್ ಇಶ್ಯೂಸ್ ವೈಲ್ ಪ್ರೊಟೆಕ್ಟಿಂಗ್ ಇಟ್ಸ್ ಸ್ಟ್ರಾಟಜಿಕ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್. ಭಾರತ ಅಮೆರಿಕದ ಜೊತೆ ತನ್ನ ಸಂಬಂಧವನ್ನು ನಿರ್ವಹಿಸಬೇಕಾದ್ರೆ ಅದರ ವ್ಯಾಪಾರ ನೀತಿಗಳಾಗಿರ್ಬಹುದು, ಟ್ಯಾರಿಫ್ಗಳು, ತೆರಿಗೆಗಳು, ಮತ್ತೆ ವಲಸೆ ಸಮಸ್ಯೆಗಳನ್ನ ಈಗಾಗಲೇ ಇವತ್ತು ಇನ್ನೊಂದು ಹೊಸ ಒಂದು ಗುಂಪನ್ನ ವಾಪಸ್ ಕಳಿಸಿದ್ದಾರೆ. ಅಂತಂದ್ರೆ ಎಷ್ಟು 100ಕ್ಕಿಂತ ಹೆಚ್ಚು ಜನರನ್ನ ಮತ್ತೆ ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ಅಂತಂದ್ರೆ ಇಲ್ಲೀಗಲ್ ಇಮಿಗ್ರೆಂಟ್ಸ್ ನೋಡಿದ್ವಲ್ವಾ, ಅಕ್ರಮವಾಗಿ ವಲಸೆ ಹೋದವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಇಂತಹ ಸಮಸ್ಯೆಗಳನ್ನ ಸರಿಯಾಗಿ ನಿಭಾಯಿಸಬೇಕಾಗಿದೆ ಭಾರತ. ಮುಖ್ಯವಾಗಿ ತನ್ನ ರಣನೀತಿ ಸ್ಟ್ರಾಟಜಿಕ್ ಆಗಿ ಹೇಗಿರಬೇಕು ಅವರ ಸಂಬಂಧ, ಅದೇ ರೀತಿ ಆರ್ಥಿಕ ಹಿತಾಸಕ್ತಿಗಳು, ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗಬಾರದು ಅನ್ನುವಂತಹ ಒಂದು ಗುರಿಯನ್ನ ತಲೆಯಲ್ಲಿ ಇಟ್ಕೊಂಡು ಭಾರತ ಮುಂದಿನ ದಿನಗಳಲ್ಲಿ ತನ್ನ ಪ್ಲಾನ್ ಅನ್ನ, ತನ್ನ ಯೋಜನೆಯನ್ನ ಮುಂದಿಡಬೇಕಾಗಿದೆ. ಇದು ಈ ಆರ್ಟಿಕಲ್ ಇಂದ ನಾವು ತಿಳ್ಕೊಳ್ಬೇಕಾದಂತ ಅಂಶ. ಈ ಕಡೆ ಇನ್ನೊಂದಿತ್ತಲ್ವಾ, ಇಂಟರ್ಪ್ರೆಟಿಂಗ್ ರೀಸೆಂಟ್ ಬಾಂಗ್ಲಾದೇಶ್ ಪಾಕಿಸ್ತಾನ್ ಥಾ ಅಂತ ಕೊಟ್ಟಿದ್ದಾರೆ. ಇದೇನ್ ಹೇಳುತ್ತೆ ಅಂತಂದ್ರೆ, ಬಾಂಗ್ಲಾದೇಶ್ ಪಾಕಿಸ್ತಾನ್ ರಿಲೇಷನ್ಸ್ ಇಂಪ್ರೂವಿಂಗ್, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಒಂದು ಸಂಬಂಧ ಇಂಪ್ರೂವ್ ಆಗ್ತಾ ಇದೆ. ಆಫ್ಟರ್ ಶೇಖ್ ಹಸೀನಾಸ್ ಗವರ್ಮೆಂಟ್ ಫೆಲ್ ಇನ್ 2024, Bangladesh interim leader Mohammad Yunus has engaged more with Pakistan while avoiding direct talks with India. ಈಗ ಬಾಂಗ್ಲಾದೇಶದ ನಾಯಕರಿದ್ದಾರಲ್ವಾ ಮೊಹಮ್ಮದ್ ಯೂನಿಸ್ ಅವರು ಪಾಕಿಸ್ತಾನದೊಂದಿಗೆ ಹೆಚ್ಚು ಸಂಪರ್ಕವನ್ನು ಬೆಳೆಸ್ತಾ ಇದ್ದಾರೆ, ಭಾರತದ ಜೊತೆ ನೇರವಾಗಿ ಮಾತುಕತೆಯನ್ನು ನಡೆಸಲಿಕ್ಕೆ ಬರ್ತಾ ಇಲ್ಲ. ಇನ್ನು ಸ್ಟ್ರಾಂಗರ್ ಮಿಲಿಟರಿ ಟೈಸ್ ಅಂದ್ರೆ ಇಲ್ಲಿ ಬಾಂಗ್ಲಾದೇಶ್ ಇನ್ವೈಟೆಡ್ ಪಾಕಿಸ್ತಾನಿ ಮಿಲಿಟರಿ ಡೆಲಿಗೇಷನ್, sent a top military officer to Pakistan, restarted direct flights and participated in Pakistan's naval exercises for the first time over a decade.
ಅಂದ್ರೆ ಬಾಂಗ್ಲಾದೇಶ ಏನ್ ಮಾಡ್ತಾ ಇದೆ, ಪಾಕಿಸ್ತಾನದ ಸೇನಾಪಡೆಗೆ ಆಹ್ವಾನ ನೀಡಿದೆ, ಮತ್ತೆ ಹಿರಿಯ ಸೇನಾ ಅಧಿಕಾರಿಗಳನ್ನ ಅಲ್ಲಿ ಕಳಿಸ್ತಾ ಇದೆ. ನೇರ ವಿಮಾನ ಸಂಚಲನಗಳನ್ನ ಮತ್ತೆ ಪುನರುದ್ಘಾಟನೆ ಮಾಡಿದ್ದಾರೆ. ಇನ್ನು ಕಳೆದ 10 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಪಾಕಿಸ್ತಾನದ ನೌಕಾಪಡೆ ಅಭ್ಯಾಸಗಳಿರುತ್ತಲ್ವಾ, ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಮತ್ತೆ ಜಾಯಿಂಟ್ ನೇವಲ್ ಎಕ್ಸೈಸ್, ಇದು ನಡೀತಾ ಇರುತ್ತೆ. ಈಗ ಮೊದಲನೇ ಬಾರಿಗೆ 10 ವರ್ಷದಲ್ಲಿ ಮೊದಲ ಬಾರಿಗೆ ಬಾಂಗ್ಲಾದೇಶ ಪಾಕಿಸ್ತಾನದ ನೌಕಾಪಡೆ ಅಭ್ಯಾಸಗಳಲ್ಲಿ ಭಾಗವಹಿಸ್ತಾ ಇದೆ. ಆದರೆ ಕೆಲವೊಂದು ಚಾಲೆಂಜಸ್ ಇದೆ, ಮುಖ್ಯವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಮೆನಿ ಬಾಂಗ್ಲಾದೇಶಿ ಸ್ಟಿಲ್ ಸಿ ಪಾಕಿಸ್ತಾನ್ಸ್ 1971 ಆಕ್ಷನ್ಸ್ ಆಸ್ ಅ ಪೇನ್ಫುಲ್ ಹಿಸ್ಟ್ರಿ. ಎಷ್ಟೋ ಬಾಂಗ್ಲಾದೇಶಿಯರು 1971ರಲ್ಲಿ ಬಾಂಗ್ಲಾದೇಶ ಸ್ವತಂತ್ರ ದೇಶ ಆಯಿತು. ಆವಾಗ ಇಂದಿರಾ ಗಾಂಧಿಯವರು ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ ಬಿಡುಗಡೆಗೊಳಿಸಿದ್ರು ಯುದ್ಧ ಮಾಡಿ. ಹಾಗಾಗಿ ಆ ಘಟನೆ ಇದೆಯಲ್ವಾ, ಮೊದಲಿನ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶದ ಒಂದು ಸ್ಥಾಪನೆಗಿಂತ ಒಂದು ಮೊದಲಿನ ಘಟನೆ, ಆ ಘಟನೆ ಎಷ್ಟೋ ಜನರಿಗೆ ಒಂದು ನೋವಿನ ಇತಿಹಾಸವಾಗಿ ನೋಡ್ತಾ ಇದ್ದಾರೆ. ಅಂತಂದ್ರೆ ಹಳೆಯ ಒಂದು ಕೆಟ್ಟ ಘಟನೆಗಳನ್ನ ಮರೆಯಲಿಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಪಾಕಿಸ್ತಾನ್ಸ್ ವೀಕ್ ಎಕಾನಮಿ ಅಂಡ್ ಲ್ಯಾಕ್ ಆಫ್ ಡೈರೆಕ್ಟ್ ಲ್ಯಾಂಡ್ ಆಕ್ಸೆಸ್ ಮೇಕ್ ಸ್ಟ್ರಾಂಗ್ ಡೇಟ್ ಇಸ್ ಡಿಫಿಕಲ್ಟ್. ಅಂದ್ರೆ ಒಂದು ಪಾಕಿಸ್ತಾನದಲ್ಲಿ ಈಗ ಆರ್ಥಿಕತೆ ತುಂಬಾ ದುರ್ಬಲ ಆಗಿದೆ. ಮತ್ತೆ ಬಾಂಗ್ಲಾದೇಶ ಇರೋದು ಇಲ್ಲಿ ನೋಡಿದ್ರಲ್ಲ, ಈ ಕಡೆ ಇರೋದು ಬಾಂಗ್ಲಾದೇಶ, ಪಾಕಿಸ್ತಾನ ಇರೋದು ಇಲ್ಲಿ. ನೇರವಾಗಿ ಭೂಮಾರ್ಗ ಇಲ್ಲ ಇಲ್ಲಿ. ಹಾಗಾಗಿ ಟ್ರೇಡಿಂಗ್ ಅನ್ನ ನಡೆಸಲಿಕ್ಕೆ, ಅಂತಂದ್ರೆ ವಾಣಿಜ್ಯವನ್ನ ನಡೆಸಲಿಕ್ಕೆ, ವ್ಯಾಪಾರ ಸಂಬಂಧಗಳನ್ನ ಬೆಳೆಸಲಿಕ್ಕೆ ತೊಡಕಾಗಿದೆ ಕೆಲವೊಂದು. ಈಗ ಇಂಡಿಯಾದ ಪಾತ್ರ ಏನು ಹಾಗಾದ್ರೆ? ಇಂಡಿಯಾ ಏನ್ ಮಾಡ್ತಾ ಇದೆ? ಇಂಡಿಯಾಸ್ ಗ್ರೋವಿಂಗ್ ಕನ್ಸರ್ನ್ಸ್. India is watching closely as its influence in Dhaka weakens. At the same time, India has also started engaging with the Taliban in Afghanistan, changing regional dynamics. ಈಗ ಭಾರತ ಸೂಕ್ಷ್ಮವಾಗಿ ಢಾಕಾದಲ್ಲಿ ತನ್ನ ಪ್ರಭಾವ ಕಡಿಮೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದೆ. ಅದೇ ರೀತಿ ಅಫ್ಘಾನಿಸ್ತಾನದಲ್ಲಿ ಅಲ್ಲಿನ ತಾಲಿಬಾನ್ಗಳ ಸರ್ಕಾರ ಇದೆಯಲ್ವಾ, ಅದರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಭಾರತ ಮೊದಲಿಂದಾನು ಅಫ್ಘಾನಿಸ್ತಾನಕ್ಕೆ ಬೇಕಾದಂತಹ ಬೇರೆ ಬೇರೆ ಸಹಾಯವನ್ನ ಮಾಡ್ತಾ ಇತ್ತು. ತಾಲಿಬಾನ್ ಸರ್ಕಾರದ ಜೊತೆ ಸಹ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಭಾರತ ನೋಡ್ತಾ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ರೀಜನ್ ನಲ್ಲಿ ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ಸೌತ್ ಏಷ್ಯಾ ರೀಜನ್ ನಲ್ಲಿ ಪ್ರಾದೇಶಿಕ ಬದಲಾವಣೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಡಿಯಾ ಸ್ಟ್ರಾಟಜಿ ಹೇಗಿರಬೇಕು? ಇಂಡಿಯಾ ಶುಡ್ ಮೇಂಟೈನ್ ಸ್ಟ್ರಾಂಗ್ ಎಕನಾಮಿಕ್ ಟೈಸ್, ಇಂಪ್ರೂವ್ ಕಲ್ಚರಲ್ ಅಂಡ್ ಪೀಪಲ್ ಟು ಪೀಪಲ್ ರಿಲೇಷನ್ಸ್ ಅಂಡ್ ಸೆಟ್ ಕ್ಲಿಯರ್ ರೆಡ್ ಲೈನ್ಸ್ ಆನ್ ಸೆಕ್ಯೂರಿಟಿ ಇಶ್ಯೂಸ್ ಲೈಕ್ ಟೆರರಿಸಂ, ಆರ್ಮ್ಸ್ ಟ್ರೇಡ್ ಅಂಡ್ ಬಾರ್ಡರ್ ಸೆಕ್ಯೂರಿಟಿ. ಮುಂದಿನ ದಿನಗಳಲ್ಲಿ ಭಾರತ ಆರ್ಥಿಕವಾಗಿ ಮತ್ತೆ ಸಾಂಸ್ಕೃತಿಕ ಸಂಬಂಧವನ್ನ ಬಲವಾಗಿ ನಿರ್ವಹಿಸಬೇಕು, ಜನಸಂಪರ್ಕವನ್ನು ಸುಧಾರಿಸಬೇಕು, ಮತ್ತೆ ಭದ್ರತಾ ವಿಚಾರಗಳಲ್ಲಿ ಮುಖ್ಯವಾಗಿ ಭಯೋತ್ಪಾದನೆ ಮತ್ತೆ ಯುದ್ಧೋಪಕರಣಗಳ ವ್ಯಾಪಾರ ಆಗ್ತಾ ಇರುತ್ತೆ, ಇಲ್ಲಿಗಲ್ ಮೈನಿಂಗ್, ಇಲ್ಲಿಗಲ್ ಆಗಿ ಸ್ಮಗ್ಲಿಂಗ್ ಆಗ್ತಾ ಇರುತ್ತೆ, ಮತ್ತೆ ಗಡಿ ನಿರ್ವಹಣೆ, ಈ ವಿಷಯಗಳಲ್ಲಿ ತನ್ನ ಸ್ಪಷ್ಟವಾದ ನಿಲುವನ್ನ ಎರಡೂ ದೇಶಗಳಿಗೆ ತಲುಪಿಸಬೇಕು. ಇವಿಷ್ಟು ನಾವು ಈ ಆರ್ಟಿಕಲ್ ಇಂದ ತಿಳ್ಕೊಳ್ಬೇಕಾದಂತ ಅಂಶಗಳು. ಇನ್ನು ಕೆಳಗಡೆ ದ ಸೈಲೆಂಟ್ ಕ್ರೈಸಿಸ್ ಆಫ್ ದಿ ರ್ಯಾಟ್ ಹೋಲ್ ಮೈನಿಂಗ್. ರ್ಯಾಟ್ ಹೋಲ್ ಮೈನಿಂಗ್ ಬಗ್ಗೆ ಹಿಂದಿನ ತಿಂಗಳು ನೋಡಿದ್ವಿ ಅನ್ಸುತ್ತೆ, ಇನ್ನೊಂದ್ಸಾರಿ ಒಂದು ಬ್ರೀಫ್ ಆಗಿ ನೋಡ್ಬಿಡೋಣ. ರ್ಯಾಟ್ ಹೋಲ್ ಮೈನಿಂಗ್ ಅಂತಂದ್ರೆ ಏನು? ಈಶಾನ್ಯ ರಾಜ್ಯಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಇಲಿಯ ಬಿಲ ತರದ ಒಂದು ಸುರಂಗವನ್ನು ಕೊರೆದು ಮೈನಿಂಗ್ ಅನ್ನ ನಡೆಸೋದು. ಯಾಕಂದ್ರೆ ದೊಡ್ಡ ಗಣಿ ಪ್ರದೇಶ ಇರೋದಿಲ್ಲ, ಅಲ್ಲಿನ ಬೇರೆ ಬೇರೆ ಜಮೀನ್ದಾರರು ಅಥವಾ ಅಲ್ಲಿನ ಬೇರೆ ಬೇರೆ ಒಂದು ವ್ಯಾಪಾರಿಗಳಿರ್ತಾರಲ್ವಾ, ಅವರು ಮಕ್ಕಳನ್ನ ಅಥವಾ ಬೇರೆ ಬೇರೆ ಈ ಬಡವರನ್ನ ಉಪಯೋಗಿಸ್ಕೊಂಡು ಆ ಒಂದು ರೀಜನ್ ನಲ್ಲಿ ಚಿಕ್ಕ ಸುರಂಗವನ್ನು ಕೊರೆದು ಅಲ್ಲಿಂದ ಮೈನಿಂಗ್ ಅನ್ನು ಮಾಡ್ತಾರೆ. ದೊಡ್ಡ ಗಣಿಗಾರಿಕೆ ತೆಗೆಯೋ ಬದಲು ಚಿಕ್ಕ ಬಿಲದ ತರಹದ ಒಂದು ಸುರಂಗವನ್ನು ಕೊರೆದು ಕಲ್ಲಿದ್ದಲನ್ನ ಹೊರಗೆ ತೆಗೆಯೋದು. ಇದರಿಂದ ತುಂಬಾ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಎಷ್ಟೋ ಜನ ಮಕ್ಕಳು, ಹಿರಿಯರು ಪ್ರಾಣ ಕಳ್ಕೊಂಡಿದ್ದಾರೆ. ಹಾಗಾಗಿ NGT, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಇದನ್ನ ಬ್ಯಾನ್ ಮಾಡಿತ್ತು, ಆದ್ರೂ ಸಹ ಇದು ಮುಂದುವರಿತಾ ಇದೆ. ಇದರ ಬಗ್ಗೆ ಈ ಆರ್ಟಿಕಲ್ ಹೇಳುತ್ತೆ. ಇಲ್ಲಿಗಲ್ ಮೈನಿಂಗ್ ಕಾಸಸ್ ಡೆತ್ಸ್. ಇನ್ ಅಸ್ಸಾಂ ಅಂಡ್ ಮೇಘಾಲಯ, illegal rat hole mining continues despite a ban, leading to frequent accidents like the January 6 mine flooding that killed at least 4 workers. ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಅನಧಿಕೃತವಾಗಿ ರ್ಯಾಟ್ ಹೋಲ್ ಮೈನಿಂಗ್, ಇಲಿ ಬಿಲ ಅಥವಾ ಸುರಂಗ ಗಣಿಗಾರಿಕೆ ಅಂತ ಹೇಳಬಹುದು, ಅದರ ನಿರ್ಬಂಧಿಸಿದ್ರೂ ಸಹ ಅದು ಮುಂದುವರಿತಾ ಇದೆ. ಜನವರಿ 6ನೇ ತಾರೀಕಿಗೆ ದುರ್ಘಟನೆಯಿಂದಾಗಿ 4 ಜನರು ಸಾವನ್ನಪ್ಪಿದ್ದಾರೆ. ವೈ ಇಟ್ ಕಂಟಿನ್ಯೂಸ್? ಯಾಕೆ ಇದು ಇನ್ನೂ ಸಹ ಮುಂದುವರಿತಾ ಇದೆ? ಪವರ್ಫುಲ್ ಪೀಪಲ್ including politicians, coal mafias support illegal mining for profit. ಮುಖ್ಯವಾಗಿ ಪ್ರಭಾವಿ ವ್ಯಕ್ತಿಗಳಿರ್ತಾರಲ್ವಾ, ರಾಜಕಾರಣಿಗಳು, ಕೋಲ್ ಮಾಫಿಯಾಗಳು ಲಾಭದ ಉದ್ದೇಶಕ್ಕೋಸ್ಕರ ಈ ಅನಧಿಕೃತ ಗಣಿಗಾರಿಕೆಯನ್ನು ಬೆಂಬಲಿಸ್ತಾ ಇದ್ದಾರೆ. ವೀಕ್ ಎನ್ಫೋರ್ಸ್ಮೆಂಟ್ ಅಂಡ್ ಲೂಪ್ ಹೋಲ್ಸ್ ಅಲೋ ದೀಸ್ ಡೇಂಜರಸ್ ಮೈನ್ಸ್ ಟು ಕೀಪ್ ಆಪರೇಟಿಂಗ್. ಇನ್ನು ಅದಾದ ನಂತರ ಈ ಕಾನೂನುಗಳನ್ನ ಒಂದು ಅನುಷ್ಠಾನಗೊಳಿಸೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ, ದುರ್ಬಲವಾಗಿ ಅನುಷ್ಠಾನಗೊಳಿಸಿದ್ದಾರೆ. ಮತ್ತೆ ಕಾನೂನಲ್ಲಿ ಕೆಲವೊಂದು ದೋಷಗಳಿದೆ. ಈ ದೋಷಗಳನ್ನ, ಲೂಪ್ ಹೋಲ್ಗಳನ್ನ ಈ ಗಣಿಗಾರಿಕೆ ನಡೆಸೋರು ಉಪಯೋಗ ಮಾಡಿಕೊಂಡು ಮುಂದಿನ ಅಂದ್ರೆ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ನೋಡ್ತಾ ಇರ್ತಾರೆ. ಹೀಗಾಗಿ ಈ ಗಣಿಗಾರಿಕೆ ಮುಂದುವರಿತಾನೆ ಇದೆ. ಇದರಿಂದ ತುಂಬಾ ಅಪಾಯ ಇದೆ. ಸಿವಿಯರ್ ರಿಸ್ಕ್, ಮೈನರ್ಸ್ ಇನ್ಕ್ಲೂಡಿಂಗ್ ಟ್ರಾಫಿಕ್ಡ್ ಚಿಲ್ಡ್ರನ್ ವರ್ಕ್ ಇನ್ ಅನ್ಸೇಫ್ ಕಂಡೀಷನ್ಸ್ ಇನ್ ನ್ಯಾರೋ ಟನಲ್ಸ್
ದೇರ್ ಆರ್ ಅರೌಂಡ್ 26,000 ಅನ್ಕ್ಲೋಸ್ಡ್ ಮೈನ್ಸ್ ಪುಟ್ಟಿಂಗ್ ಥೌಸಂಡ್ಸ್ ಅಟ್ ರಿಸ್ಕ್ ಡೈಲಿ. ಅಂದ್ರೆ ಈ ಗಣಿಗಾರರಲ್ಲಿ ಮುಖ್ಯವಾಗಿ ಅಕ್ರಮವಾಗಿ ಸಾಗಿಸ್ತಾ ಇರುವಂತಹ ಮಕ್ಕಳು ಸಹ ಇದ್ದಾರೆ. ಆ ಒಂದು ಚಿಕ್ಕ ಒಂದು ಬಿಲದ ತರ ಅಥವಾ ಸುರಂಗದಲ್ಲಿ ಅವರು ಹೋಗಿ ಎಷ್ಟೋ ಜನ ವಾಪಸ್ ಬರ್ಲಿಕ್ಕಾಗದೆ, ಅಥವಾ ಅಲ್ಲಿ ಆ ಕಲ್ಲಿದ್ದಲಿನ ಧೂಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಶ್ವಾಸಕೋಶದ ಕಾಯಿಲೆಗಳನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಅಪಾಯಕಾರಿಯಾದ ಪರಿಸರದಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಇಲ್ಲಿ ಸುಮಾರು 26,000 ಇಂತಹ ಗಣಿಗಾರಿಕೆ ಸುರಂಗಗಳಿದೆ. ಸಾವಿರಾರು ಜನ ಇಂತಹ ಒಂದು ಪ್ರದೇಶದಲ್ಲಿ ಗಣಿಗಾರಿಕೆಯನ್ನ ಮೈನಿಂಗ್ ಅನ್ನ ಮಾಡ್ತಾರೆ. ಆ ಸುರಂಗದ ಒಳಗೆ ಇಳಿದು ಪ್ರತಿದಿನ ಎಷ್ಟೋ ಜನರಿಗೆ ಇಂತಹ ಒಂದು ಅಪಾಯ ಸಂಭವಿಸ್ತಾನೆ ಇರುತ್ತೆ. ಲೀಗಲ್ ಫೇಲ್ಯೂರ್. The 2014 NGT ban and Supreme Court orders have not been enforced properly. Meghalaya even tried to bypass national laws to keep mining legal. ಏನ್ ಮಾಡ್ತಾ ಇದೆ, 2014ರ ಸಂದರ್ಭದಲ್ಲಿ NGT ಇದಕ್ಕೆ ನಿಷೇಧವನ್ನ ಹೇರಿತ್ತು. ಮತ್ತೆ ಅದಾದ ನಂತರ ಸುಪ್ರೀಂ ಕೋರ್ಟ್ ಸಹ ಆದೇಶವನ್ನ ಕೊಟ್ಟಿತ್ತು. ಆದ್ರೆ ಆದೇಶಗಳನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ. ಮೇಘಾಲಯ ಏನ್ ಮಾಡ್ತಾ ಇದೆ, ಕೆಲವೊಂದು ಕಾನೂನುಗಳನ್ನ ತಂದು ರಾಷ್ಟ್ರೀಯವಾದ ಕಾನೂನುಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾ ಇದೆ. ಗಣಿಗಾರಿಕೆಯನ್ನೇ ಲೀಗಲ್ ಮಾಡೋ ತರ ಮುಂದೆ ಕ್ರಮಗಳನ್ನ ಕೈಗೊಳ್ತಾ ಇದೆ. ಅದಾದ ನಂತರ ಅಸ್ಸಾಂ ಆಲ್ಸೋ ಫೇಲ್ಡ್ ಸ್ಟಾಪ್ ಇಲ್ಲಿಗಲ್ ಮೈನಿಂಗ್. ಅಸ್ಸಾಂನಲ್ಲೂ ಸಹ ಇದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಸೊಲ್ಯೂಷನ್ಸ್ ನೀಡೆಡ್. ಏನು ಪರಿಹಾರ? ಹಾಗಾದ್ರೆ ಸ್ಟ್ರಿಕ್ಟ್ ಪೆನಾಲ್ಟೀಸ್, ಕಠಿಣವಾಗಿ ನಾವು ಅವರಿಗೆ ದಂಡಗಳನ್ನು ವಿಧಿಸಬೇಕು. ಬೆಟರ್ ಎನ್ಫೋರ್ಸ್ಮೆಂಟ್ ಆಫ್ ಲಾಸ್, ಕಾನೂನುಗಳನ್ನ ಉತ್ತಮವಾಗಿ ಅನುಷ್ಠಾನಗೊಳಿಸಬೇಕು. ಸ್ಯಾಟಲೈಟ್ ಟ್ರ್ಯಾಕಿಂಗ್ ಆಫ್ ಮೈನ್ಸ್, ಉಪಗ್ರಹಗಳ ಮೂಲಕ ಗಣಿಗಾರಿಕೆಗಳನ್ನ ಟ್ರ್ಯಾಕಿಂಗ್ ಮಾಡಬೇಕು. ಆಲ್ಟರ್ನೇಟಿವ್ ಜಾಬ್ಸ್ ಫಾರ್ ಮೈನರ್ಸ್, ಎಷ್ಟೋ ಜನ ಬಡವರು ಯಾಕೆ ಇದಕ್ಕೆ ಬರ್ತಾರೆ ಅಂತಂದ್ರೆ ಅವರಿಗೆ ಪರ್ಯಾಯವಾದ ಉದ್ಯೋಗಗಳೇ ಇಲ್ಲ. ಹಾಗಾಗಿ ಮೊದಲು ಅವರಿಗೆ ಪರ್ಯಾಯ ಉದ್ಯೋಗಗಳನ್ನು ದೊರಕಿಸಿಕೊಡ್ಬೇಕು. ಅದಾದ ನಂತರ ಸ್ಟ್ರಾಂಗರ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಆರ್ ನೆಸೆಸರಿ ಸ್ಟಾಪ್ ಇಲ್ಲಿಗಲ್ ಮೈನಿಂಗ್ ಅಂಡ್ ಪ್ರಿವೆಂಟ್ ಫ್ಯೂಚರ್ ಡಿಸಾಸ್ಟರ್. ಸಮುದಾಯದಲ್ಲಿ ಆ ಒಂದು ಜನರಿಗೆ ಇದರಿಂದ ಆಗುವಂತಹ ಅಪಾಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಆಗುವಂತಹ ಅನಾಹುತಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ನಾವು ಸಣ್ಣದಾಗಿ ನೋಡೋದಾದ್ರೆ ಇಂಡಿಯನ್ ಓಷನ್ ರೀಜನ್ ಇಸ್ ವಿಟ್ನೆಸಿಂಗ್ ಅ ಶಾರ್ಪ್ ಚರ್ನಿಂಗ್, ಸೇಸ್ ಜೈಶಂಕರ್. ನೀವು ನೋಡಿದ್ವಲ್ವಾ, ಇಂಡಿಯನ್ ಓಷನ್ ರೀಜನ್ ನಲ್ಲಿ ಒಂದು ಜೈಶಂಕರ್ ಹೂ ಹ್ಯಾಸ್ ಅಟೆಂಡಿಂಗ್ 8th ಇಂಡಿಯನ್ ಓಷನ್ ಕಾನ್ಫರೆನ್ಸ್, 8ನೇ ಭಾರತದ ಹಿಂದೂ ಮಹಾಸಾಗರದ ಕಾನ್ಫರೆನ್ಸ್ ಆಗ್ತಾ ಇದೆ. ಅಲ್ಲಿ ಎಲ್ಲ ದೇಶದ ನಾಯಕರು, ಬೇರೆ ಬೇರೆ ನಾಯಕರು ಬಂದು ಒಟ್ಟಾಗಿ ಸೇರ್ಕೊಂಡು ಮಾತುಕತೆ ನಡೆಸಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಮುಖ್ಯವಾದ ವಿವರಗಳನ್ನ ಏನಾದರೂ ಇದ್ರೆ, ಯಾವ್ದಾದ್ರು ಹೊಸದಾಗಿ ಒಂದು ಯೋಜನೆಗಳು ಬರ್ತಾ ಇದ್ರೆ ಅಥವಾ ಯಾವುದೇ ಒಪ್ಪಂದಗಳಾಗ್ತಾ ಇದ್ರೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಎಡಿಟೋರಿಯಲ್ ಬಂದ್ರೆ ಅಲ್ಲಿ ಡಿಸ್ಕಸ್ ಮಾಡೋಣ ಕರೆಕ್ಟ್ ಆಗಿ. ಬೇರೆ ಬೇರೆ ದೇಶಗಳು ಸಹಕಾರವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು, ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಸ್ಟೆಬಿಲಿಟಿಯನ್ನ ಹೆಚ್ಚು ಮಾಡಬೇಕು ಅನ್ನುವಂಥ ಮಾತುಕತೆ ನಡೆದಿದೆ. ಮತ್ತೆ ಬಾಂಗ್ಲಾದೇಶ ಜೊತೆ ಅಲ್ಲಿನ ಒಂದು ವಿದೇಶಾಂಗ ಸಚಿವರ ಜೊತೆ ನಮ್ಮ ದೇಶದ ವಿದೇಶಾಂಗ ಸಚಿವರು ಮಾತನಾಡ್ತಾ ಇದ್ದಾರೆ. ಒಳ್ಳೆಯ ಬೆಳವಣಿಗೆ ಮುಂದೆ ಕಾಣಬಹುದು ಅನ್ನುವಂಥ ಆಶಾಭಾವನೆ ಇದೆ. ಇದಾದ ನಂತರ ಕೆಳಗಡೆ ಕ್ರೌಡ್ ಸರ್ಜ್ ಅಂಡ್ ಕನ್ಫ್ಯೂಷನ್ ಓವರ್ ಟ್ರೈನ್ಸ್ ಲೆಡ್ ಟು ಸ್ಟ್ಯಾಂಪೀಡ್ ರೈಲ್ವೇಸ್. ನಿನ್ನೆ ನೋಡಿದ್ವಲ್ವಾ, ದೆಹಲಿಯಲ್ಲಿ ಸ್ಟ್ಯಾಂಪೀಡ್ ಕಾಲ್ ತುಳಿತದಿಂದಾಗಿ ಸುಮಾರು 18 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕ್ರೌಡ್ ಸರ್ಜ್, ಜನಸಂದಣಿ, ಹಾಗೆ ಯಾವ ಟ್ರೈನ್ ಎಲ್ಲಿ ಹೋಗುತ್ತೆ, ಕನ್ಫ್ಯೂಷನ್ ಓವರ್ ಟ್ರೈನ್ಸ್, ಇದರಿಂದಾಗಿ ಹೆಚ್ಚಿನ ಮಟ್ಟದ ಸಾವು ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. UK ವಿಲ್ ಆಲ್ವೇಸ್ ಬಿ ಇಂಡಿಯಾಸ್ ರಿಲಯಬಲ್ ಪಾರ್ಟ್ನರ್, ಮಿನಿಸ್ಟರ್. UK ಜೊತೆ ಒಳ್ಳೆ ಸಂಬಂಧವನ್ನು ಯಾವಾಗಲೂ ನೀವು ಇಟ್ಕೋಬಹುದು ಅಂತ, ನಾವು ನಿಮಗೆ ಯಾವಾಗಲೂ ಒಂದು ವಿಶ್ವಾಸಾರ್ಹ ಒಂದು ಪಾರ್ಟ್ನರ್ ಆಗಿರ್ತೇವೆ ಅಂತ UK ಮಿನಿಸ್ಟರ್, ಸ್ಟೇಟ್ ಫಾರ್ ಡಿಫೆನ್ಸ್ ಅವರು ಹೇಳ್ತಾ ಇದ್ದಾರೆ. ಭಾರತ UK ಸಂಬಂಧ ಒಳ್ಳೆ ರೀತಿಯಲ್ಲಿ ಇದೆ ಅಂತ ನಾವು ಇದನ್ನು ತಿಳ್ಕೋಬಹುದು. ಇದಾದ ನಂತರ 2 ಸೈನ್ಸ್ ರಿಲೇಟೆಡ್ ಆಗಿ ಆರ್ಟಿಕಲ್ ಇದೆ, ಕೊನೆಯದಾಗಿ ನೋಡ್ಬಿಡೋಣ. ಮೊದಲನೇದು AI ಎನೇಬಲ್ಡ್ ಕ್ಯಾಮರಾಸ್ ಸಿಮ್ಲಿಫೈಡ್ ಟೈಗರ್ ರಿಸರ್ವ್ಸ್ ಅಂಡ್ ಪೋಚಿಂಗ್ ಪ್ಲಮೆಂಟಿಂಗ್ ಅಂತಂದ್ರೆ ನಿನ್ನೆ ಪೋಚಿಂಗ್ ಬಗ್ಗೆ ಕೆಲವು ವಾರಗಳ ಹಿಂದೆ ಆಗಿರ್ಬಹುದು, ಕೆಲವು ದಿನಗಳ ಹಿಂದೆ ವೊಕ್ಯಾಬುಲರಿ ನೋಡಿದ್ವಿ. ಪೋಚಿಂಗ್ ಅಂತಂದ್ರೆ ಏನು? ಅಕ್ರಮವಾಗಿ ಬೇಟೆ ಆಡೋದು. ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ನಲ್ಲಿ ಅಕ್ರಮವಾಗಿ ಬೇಟೆ ಆಡ್ತಾ ಇರೋರನ್ನ AI ಎನೇಬಲ್ಡ್ ಕ್ಯಾಮರಾಗಳಿಂದ ಹಿಡ್ತಾ ಇದ್ದಾರೆ. ನೋಡಿ ಹೇಗಿರುತ್ತೆ ಕ್ಯಾಮ್ರಾ ಅಂದ್ರೆ, ಬೇರೆಯವರಿಗೆ ಅದು ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಒಂದು ಮರಕ್ಕೆ ಅಂಟಿಸಿ AI ಮೂಲಕ ಅದನ್ನ ಮಾನಿಟರ್ ಮಾಡ್ತಾರೆ. ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. AI ಪವರ್ಡ್ ಆಂಟಿ ಪೋಚಿಂಗ್ ಸಿಸ್ಟಮ್, AI ಆಧಾರಿತವಾದಂತಹ ಒಂದು ಶಿಕಾರಿ ಮಾಡೋರಿಗೆ ವಿರೋಧಿ ವ್ಯವಸ್ಥೆನ ಡೆವಲಪ್ ಮಾಡಿದ್ದಾರೆ. ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಇನ್ ಒಡಿಶಾ ಇನ್ಸ್ಟಾಲ್ಡ್ ಟ್ರೇಲ್ ಗಾರ್ಡ್ AI ಕ್ಯಾಮರಾಸ್ ಟು ಟ್ರ್ಯಾಕ್ ಪೋಚರ್ಸ್ ಇನ್ ರಿಯಲ್ ಟೈಮ್. ಅಂತಂದ್ರೆ AI ಕ್ಯಾಮ್ರಾಗಳನ್ನ ಬಳಸ್ಕೊಂಡು, ಆ ಟ್ರೇಲ್ ಗಾರ್ಡ್ AI ಅಂತ ಹೇಳ್ತಾರೆ, ಆ ಟ್ರೇಲ್ ಗಾರ್ಡ್ AI ಕ್ಯಾಮ್ರಾಗಳನ್ನ ಬಳಸ್ಕೊಂಡು ಶಿಕಾರಿ ಮಾಡೋರನ್ನ ತಕ್ಷಣ ಪತ್ತೆ ಹಚ್ಚಲಾಗುತ್ತೆ. ದಿಸ್ ಹ್ಯಾಸ್ ಲೆಡ್ ಟು 96 ಅರೆಸ್ಟ್ ಅಂಡ್ ಸೀಸರ್ ಆಫ್ 86 ಇಲ್ಲಿಗಲ್ ಗನ್ಸ್ ಇನ್ ದ ಪಾಸ್ಟ್ 10 months. ಕಳೆದ 10 ತಿಂಗಳಲ್ಲಿ ಸುಮಾರು 96 ಜನರನ್ನ ಬಂಧಿಸಲಾಗಿದೆ, ಮತ್ತೆ 86 ಅನಧಿಕೃತ ಶಸ್ತ್ರಾಸ್ತ್ರಗಳನ್ನ ಜಪ್ತಿ ಮಾಡಿದ್ದಾರೆ. ಹೌ ಟ್ರೇಲ್ ಗಾರ್ಡ್ AI ವರ್ಕ್ಸ್, ಹೇಗೆ ಇದು ವರ್ಕ್ ಆಗುತ್ತೆ? ಇದರಲ್ಲಿ ಮುಖ್ಯವಾಗಿ ಹಿಡನ್ ಕ್ಯಾಮರಾಸ್ ಡಿಟೆಕ್ಟ್ ಮೂವ್ಮೆಂಟ್, ಅಂದ್ರೆ ಒಂದು ರಹಸ್ಯವಾಗಿ ಕ್ಯಾಮ್ರಾವನ್ನ ಸೇರಿಸಿರ್ತಾರೆ, ಅದು ಚಲನೆಗಳನ್ನ ಗುರುತಿಸುತ್ತೆ. ಕ್ಲಾಸಿಫೈ ಆಬ್ಜೆಕ್ಟ್ಸ್, ಹ್ಯೂಮನ್, ಅನಿಮಲ್ಸ್, ವೆಹಿಕಲ್ಸ್,
ಮಾನವರು, ಪ್ರಾಣಿಗಳು ಮತ್ತೆ ವಾಹನಗಳನ್ನ ಗುರುತಿಸುತ್ತೆ, ಅದು ಬೇರೆ ಬೇರೆ ರೀತಿ ವರ್ಗೀಕರಿಸುತ್ತೆ. ಅಂಡ್ ಸೆಂಡ್ ರಿಯಲ್ ಟೈಮ್ ಅಲರ್ಟ್ಸ್ ಟು ಅಫಿಷಿಯಲ್ಸ್ ವಿಯಾ ವಾಟ್ಸಪ್ ಅಂಡ್ VHF ರೇಡಿಯೋ. ಅಂತಂದ್ರೆ ಇದು ಯಾವಾಗ ಅದು ಗುರುತಿಸುತ್ತೋ, ಯಾವಾಗ ಅದಕ್ಕೆ ಒಂದು ಸುಳಿವು ಸಿಗುತ್ತೋ 30-40 ಸೆಕೆಂಡ್ ಒಳಗೆ ಅದು ವಾಟ್ಸಪ್ ಮತ್ತೆ VHF ರೇಡಿಯೋ ಮೂಲಕ ಅಧಿಕಾರಿಗಳಿಗೆ ತಕ್ಷಣ ಸಂದೇಶಗಳನ್ನ, ಎಚ್ಚರಿಕೆಗಳನ್ನ ಕಳಿಸುತ್ತೆ. ವಿತಿನ್ 30-40 ಸೆಕೆಂಡ್ಸ್ ಪ್ರೊಆಕ್ಟಿವ್ ಎನ್ಫೋರ್ಸ್ಮೆಂಟ್. ತಕ್ಷಣ ಅದರಿಂದ ಅವರು ಏನ್ ಮಾಡ್ತಾರೆ, ಆಫೀಸಿಯಲ್ಸ್ ವೆರಿಫೈ ಫೋರ್ಚರ್ಸ್ ಯೂಸಿಂಗ್ ಇಂಟೆಲಿಜೆನ್ಸ್ ಸೋರ್ಸಸ್ ಅಂಡ್ ಕಂಡಕ್ಟ್ ಹೌಸ್ ರೇಟ್ಸ್ ಟು ಅರೆಸ್ಟ್ ದೆಮ್ ವಿತ್ ಪ್ರಾಪರ್ ಎವಿಡೆನ್ಸ್. ಈಗ ಅವ್ರ ಹತ್ರ ಸರಿಯಾದ ಸಾಕ್ಷಿ ಇರುತ್ತೆ, ಅದನ್ನ ಸರಿಯಾಗಿ ಪರಿಶೀಲಿಸಿಕೊಂಡು, ಮೂಲಗಳನ್ನ ಸರಿಯಾಗಿ ಪರಿಶೀಲಿಸಿ ಸೂಕ್ತ ಸಾಕ್ಷಿಗಳ ಜೊತೆ ಅಪರಾಧಿಗಳನ್ನ ಬಂಧಿಸ್ತಾರೆ. ಇದರಿಂದ ಏನಾಗುತ್ತೆ, ದಿಸ್ ಅಪ್ರೋಚ್ ಹ್ಯಾಸ್ ರೆಡ್ಯೂಸ್ಡ್ ಪೋಚಿಂಗ್ ಸಿಗ್ನಿಫಿಕೆಂಟ್ಲಿ, ಬ್ಯಾಲೆನ್ಸಿಂಗ್ ಟ್ರೈಬಲ್ ರೈಟ್ಸ್ ಅಂಡ್ ಕನ್ಸರ್ವೇಷನ್. ಅಂತಂದ್ರೆ ಮುಖ್ಯವಾಗಿ ಇದರಿಂದ ಈ ಒಂದು ಶಿಕಾರಿ ನಡೆಸುವವರ ಒಂದು ಸಂಖ್ಯೆಯಲ್ಲಿ, ಆ ಚಟುವಟಿಕೆಗಳ ಸಂಖ್ಯೆಯಲ್ಲಿ ಗಮನಾರ್ಹವಾಗಿ ಇಳಿಕೆ ಕಾಣ್ತಾ ಇದೆ. ಅದೇ ರೀತಿ ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ನಾವು ಗಮನಿಸಬೇಕಾಗಿರೋದೇನು, ಕಾಡಿನ ಪ್ರದೇಶದಲ್ಲಿ ಟ್ರೈಬಲ್ ರೈಟ್ಸ್ ಮತ್ತೆ ಕನ್ಸರ್ವೇಷನ್. ಟ್ರೈಬಲ್ಸ್ ಲಿವಿಂಗ್ ನಿಯರ್ ಸಿಮ್ಲಿಪಾಲ್ ರಿಲೈ ಆನ್ ಫಾರೆಸ್ಟ್ ಫಾರ್ ಫೈರ್ವುಡ್ ಅಂಡ್ ಫುಡ್. ಮುಖ್ಯವಾಗಿ ಅಲ್ಲಿರುವಂತಹ ಆದಿವಾಸಿಗಳು ತಮ್ಮ ಸೌದೆಗೋಸ್ಕರ ಮತ್ತೆ ಆಹಾರಕ್ಕಾಗಿ ಅರಣ್ಯಗಳನ್ನು ಅವಲಂಬಿಸಿರ್ತಾರೆ. ಸರ್ವೈಲೆನ್ಸ್ ಹ್ಯಾಸ್ ರೆಡ್ಯೂಸ್ ದರ್ ಆಕ್ಸೆಸ್, ಸೊ ಅಫಿಷಿಯಲ್ಸ್ ಆರ್ ಫೈಂಡಿಂಗ್ ಸೇಫರ್ ವೇಸ್ ಫಾರ್ ದೆಮ್ ಟು ಎಂಟರ್ ವಿತೌಟ್ ಹಾರ್ಮಿಂಗ್ ವೈಲ್ಡ್ ಲೈಫ್. ಹಾಗಾಗಿ ಈಗ ಏನ್ ಮಾಡ್ಬೇಕಾಗಿದೆ, ಅವರಿಗೆ ಯಾವ್ದು ರೀತಿ ತೊಂದರೆ ಆಗಬಾರ್ದು. ಈಗ ನಾವು ಬೇರೆ ಯಾವುದೋ ಮೇಲ್ವಿಚಾರಣೆ ನಡೆಸ್ತಿದ್ದೇವೆ ಅಂತಂದ್ರೆ ಆ ಟ್ರೈಬಲ್ ಪೀಪಲ್ಗಳಿಗೆ ಅದು ಅಡಚಣೆ ಆಗಬಹುದು. ಹಾಗಾಗಿ ಅವರು ಪ್ರವೇಶವನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಆ ಒಂದು ಕಾಡಿಗೆ ಬರೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರಿಗೆ ಯಾವುದೇ ಹಾನಿ ಆಗಬಾರ್ದು, ಮತ್ತೆ ಅರಣ್ಯಜೀವಿಗಳಿಗೂ ಹಾನಿ ಆಗದೆ ಇರೋ ತರ ಏನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಮಾರ್ಗಗಳನ್ನ, ಸುರಕ್ಷಿತವಾಗಿ ಪ್ರವೇಶಿಸುವ ಮಾರ್ಗಗಳನ್ನ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ. ಇದಾದ ನಂತರ ಎಕ್ಸ್ಪಾಂಡಿಂಗ್ ದಿ ಟೆಕ್ನಾಲಜಿ. ರೈಲ್ ಗಾರ್ಡ್ AI ಇಸ್ ಬೀಯಿಂಗ್ ಯೂಸ್ಡ್ ಇನ್ 14 ಲೊಕೇಶನ್ಸ್ ಅಕ್ರಾಸ್ 5 ಸ್ಟೇಟ್ಸ್. ಇಲ್ಲಿ ಮಾತ್ರ ಅಲ್ಲ, ಬೇರೆ ಕನ್ಹಾ ಟೈಗರ್ ರಿಸರ್ವ್, ಮಧ್ಯಪ್ರದೇಶದ ಕನ್ಹಾ ಟೈಗರ್ ರಿಸರ್ವ್, ಮತ್ತೆ ಉತ್ತರ ಪ್ರದೇಶದ ದುಧ್ವಾ ನ್ಯಾಷನಲ್ ಪಾರ್ಕ್, ಹೀಗೆ 14 ಲೊಕೇಶನ್ಗಳಲ್ಲಿ 5 ರಾಜ್ಯಗಳಲ್ಲಿ ಈ ಟ್ರೇಲ್ ಗಾರ್ಡ್ AI ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ, ಇನ್ನೊಂದು ಸಿಕ್ತು ನಿಮಗೆ AI ಗೆ ಸಂಬಂಧಪಟ್ಟಂತ ಪಾಯಿಂಟ್. ಯಾವ ರೀತಿ ನಾವು AI ಉಪಯೋಗನ ಪಡ್ಕೋಬಹುದು ಒಂದು ಒಳ್ಳೆಯ ರೀತಿಯಲ್ಲಿ ಅಂತ ಈ ರೀತಿ ನಮಗೆ ಗೊತ್ತಾಗುತ್ತೆ. ಈ ಕಡೆ ಕೊಟ್ಟಿದ್ದೇನು, ಟ್ರೇಲ್ ಗಾರ್ಡ್ ಅನ್ನ ಬೇರೆ ಬೇರೆ ಮಧ್ಯಪ್ರದೇಶ 14 ಸ್ಥಳಗಳಲ್ಲಿ 5 ರಾಜ್ಯಗಳಲ್ಲಿ ಉಪಯೋಗಿಸಲಾಗ್ತಾ ಇದೆ. ಇದರಿಂದ ಏನಾಗುತ್ತೆ, ಮಾನವ ಮತ್ತೆ ವನ್ಯಜೀವಿಗಳ ನಡುವಿನ ಸಂಘರ್ಷವನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದಾದ ನಂತರ ಈ ಕಡೆ ಇತ್ತಲ್ವಾ, ಕಾರ್ಬನ್ ಕ್ಯಾಪ್ಚರ್ ಪ್ರೈಸಿ ಫಿಕ್ಸ್. ಏನಿದು ಅಂತ ಸರಿಯಾಗಿ ತಿಳ್ಕೊಳ್ಳೋಣ. ಗ್ಲೋಬಲ್ ವಾರ್ಮಿಂಗ್ ಕಾಸ್, ಮುಖ್ಯವಾಗಿ ಜಾಗತಿಕ ತಾಪಮಾನ ಏರ್ತಾ ಇರೋದು ನಿಮಗೆಲ್ಲರಿಗೂ ಗೊತ್ತಿದೆ. ಏನದಕ್ಕೆ ಕಾರಣ, ಗ್ರೀನ್ ಹೌಸ್ ಗ್ಯಾಸಸ್ ಎಸ್ಪೆಷಲಿ ಕಾರ್ಬನ್ ಡೈಆಕ್ಸೈಡ್ ಟ್ರ್ಯಾಪ್ ಹೀಟ್ ಇನ್ ದಿ ಅಟ್ಮಾಸ್ಫಿಯರ್ ಪ್ರಿವೆಂಟಿಂಗ್ ದಿ ಅರ್ತ್ ಫ್ರಮ್ ಕೂಲಿಂಗ್. ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ಭೂಮಿಯಿಂದ ಹೊರಗಡೆ ಹೋಗ್ತಾ ಇರುವ ಹೀಟ್ ಅನ್ನ ವಾತಾವರಣದಲ್ಲಿ ಹಿಡಿದಿಟ್ಬಿಡುತ್ತೆ. ಅದರಿಂದ ಭೂಮಿಯ ಉಷ್ಣತೆ, ಜಾಗತಿಕ ತಾಪಮಾನ ಏರ್ತಾ ಹೋಗುತ್ತೆ. ಮುಖ್ಯವಾಗಿ ಅದಾಗ್ತಾ ಇರೋದು ಯಾವ್ದ್ರಿಂದ, ಹ್ಯೂಮನ್ ಆಕ್ಟಿವಿಟೀಸ್ ಲೈಕ್ ಬರ್ನಿಂಗ್ ಫಾಸಿಲ್ ಫ್ಯೂಯಲ್ಸ್ ಆರ್ ದಿ ಮೇನ್ ರೀಸನ್ ಫಾರ್ CO2 ಲೆವೆಲ್ಸ್. ಅದಕ್ಕೆ ಮುಖ್ಯವಾಗಿ ಮಾನವರ ಚಟುವಟಿಕೆಗಳು, ಪಳೆಯುಳಿಕೆ ಇಂಧನಗಳನ್ನು ಸುಡೋದ್ರಿಂದ CO2 ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಆದ್ರೆ ಅದನ್ನ ತಡೆಗಟ್ಟಲಿಕ್ಕೆ 2 ಮುಖ್ಯವಾದ ದಾರಿ ಇದೆ. 2 ways ಟು ಫೈಟ್ ಕ್ಲೈಮೇಟ್ ಚೇಂಜ್. ಮೊದಲನೇದು ಅಡಾಪ್ಟೇಷನ್, ಮೀನ್ಸ್ ಅಡ್ಜಸ್ಟಿಂಗ್ ಟು ಅ ವಾರ್ಮರ್ ಕೋಲ್ಡ್. ನಮ್ಮನ್ನೇ ನಾವು ಹೊಂದಿಸ್ಕೊಳ್ಬಿಡೋದು, ಹೊಂದಿಕೆ ಮಾಡ್ಕೊಳ್ಳೋದು. ಉಷ್ಣವಾದ ಜಗತ್ತಿಗೆ ತಕ್ಕ ಹಾಗೆ ನಮ್ಮಲ್ಲೇ ಕೆಲವು ಬದಲಾವಣೆಗಳನ್ನ ಮಾಡ್ಕೊಬಿಡೋದು. ಮೊದಲನೇದು ಅಡಾಪ್ಟೇಷನ್. ಎರಡನೇದು ಮಿಟಿಗೇಷನ್. ವೈಲ್ ಮಿಟಿಗೇಷನ್ ಫೋಕಸಸ್ ಆನ್ ರೆಡ್ಯೂಸಿಂಗ್ CO2 ಎಮಿಷನ್ಸ್. ಇದೇನ್ ಮಾಡುತ್ತೆ, ನಿಯಂತ್ರಿಸೋದು. ಅಂತಂದ್ರೆ CO2 ಉತ್ಸರ್ಜನೆ ಇರುತ್ತಲ್ವಾ, ಇದನ್ನ ಹೇಗೆ ಕಡಿಮೆ ಮಾಡೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡೋದು. ಮೊದಲನೇದು ಹೊಂದಾಣಿಕೆ, ಎರಡನೇದು ನಿಯಂತ್ರಣ, ಅಡಾಪ್ಟೇಷನ್ ಮತ್ತೆ ಮಿಟಿಗೇಷನ್. ಬೋತ್ ಆರ್ ನೆಸೆಸರಿ ಟು ಟ್ಯಾಕಲ್ ಕ್ಲೈಮೇಟ್ ಚೇಂಜ್. ಎರಡನ್ನೂ ಸರಿಯಾದ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಉಪಯೋಗಿಸ್ಕೋಬೇಕು. ಆಗ ಮಾತ್ರ ಕ್ಲೈಮೇಟ್ ಚೇಂಜ್ ಅನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಹೇಳಿಕೊಟ್ಟಿರೋದು ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸೀಕ್ವೆಸ್ಟ್ರೇಷನ್, CCS ಅನ್ನುವಂತಹ ಒಂದು ವಿಧಾನದ ಬಗ್ಗೆ. ಇದರ ಅರ್ಥ ಏನು, ಕಾರ್ಬನ್ ಅನ್ನ ಸೆರೆ ಹಿಡಿಯೋದು ಮತ್ತೆ ಸಂಗ್ರಹಿಸೋದು. ಏನಿದ್ರ ಅರ್ಥ, ಆ ಟೆಕ್ನಾಲಜಿ ಇಟ್ ರಿಮೂವ್ CO2 ಫ್ರಮ್ ದಿ ಪವರ್ ಪ್ಲಾಂಟ್ಸ್ ಆರ್ ದಿ ಏರ್, ಕನ್ವರ್ಟ್ಸ್ ಇಟ್ ಅಂಡ್ ಸ್ಟೋರ್ಸ್ ಇಟ್ ಇನ್ ಸೀಲ್ಡ್ ಕಂಟೈನರ್ಸ್ ಟು ಪ್ರಿವೆಂಟ್ ಇಟ್ ಫ್ರಮ್ ರೀ ಎಂಟರಿಂಗ್ ದಿ ಅಟ್ಮಾಸ್ಫಿಯರ್. ಏನ್ ಮಾಡ್ತಾರೆ, ಇದರಲ್ಲಿ ಬೇರೆ ಬೇರೆ ವಿದ್ಯುತ್ ಕೇಂದ್ರ ಮತ್ತೆ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರತೆಗೆದು ಅದನ್ನ ಪರಿವರ್ತಿಸಿ ಬೇರೆ ಬೇರೆ ಪೆಟ್ಟಿಗೆಗಳಲ್ಲಿ ಸೀಲ್ ಮಾಡಿ ಮುಚ್ಚಿಡ್ತಾರೆ. ಮುಚ್ಚಿದ ಪೆಟ್ಟಿಗೆಗಳಲ್ಲಿ ಸಂಗ್ರಹಿಸಿಡ್ತಾರೆ. ಇದರಿಂದ ಏನಾಗುತ್ತೆ, CO2 ಮತ್ತೆ ವಾತಾವರಣಕ್ಕೆ ಹೋಗೋದು ತಪ್ಪುತ್ತೆ. ಆದ್ರೆ ಇದರ ಬಗ್ಗೆ ಕೆಲವೊಂದು ಕಾಂಟ್ರವರ್ಸಿಗಳಿದೆ, ವಿವಾದಗಳಿದೆ. Some experts say CCS encourages more pollution by creating a false sense of security, allowing industries to continue emitting CO2. ಅಂದ್ರೆ ಏನ್ ಹೇಳ್ತಾರೆ ತಜ್ಞರು, ಕೆಲವು ತಜ್ಞರು, ಇದು ಸುಮ್ಮನೆ ಇದು ಹೇಳ್ತಾ ಇರೋದು, ಇಂಥ ಟೆಕ್ನಾಲಜಿಯಿಂದ ಯಾವ ಉಪಯೋಗನೂ ಇಲ್ಲ, ಸುಮ್ಮನೆ ಇವರೇನು ಆ CO2 ಎಮಿಷನ್ ಅನ್ನ ಕಡಿಮೆ ಮಾಡ್ತವೆ ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಈ ಕೈಗಾರಿಕೆಗಳು ಇದನ್ನ ಇಟ್ಕೊಂಡು ಹೆಚ್ಚೆಚ್ಚು CO2 ನ ಎಮಿಟ್ ಮಾಡ್ತಾ ಇದ್ದಾರೆ. CO2 ಉತ್ಸರ್ಜನೆಯನ್ನ ಮುಂದುವರಿಸಲಿಕ್ಕೆ ಕೈಗಾರಿಕೆಗಳಿಗೆ ಅವಕಾಶ ನೀಡಿದಾಗ ಆಗುತ್ತೆ ಅಂತ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ.
CCS costlier than renewable energy. Study found that using CCS in 149 countries would cost 9 to 12 times more than switching completely to wind, water and solar power. ಅಂದ್ರೇನು ಅಂತಂದ್ರೆ ಈ CCS ಇದೆಯಲ್ವಾ, ಈ ಒಂದು ತಂತ್ರಜ್ಞಾನವನ್ನು ನಾವು ಬಳಸಬೇಕು ಅಂತಂದ್ರೆ ಅದಕ್ಕೆ ಆಗ್ತಾ ಇರುವಂತ ಖರ್ಚು ಸುಮಾರು 149 ದೇಶಗಳಲ್ಲಿ ಒಂದ್ಸಾರಿ CCS ಅನ್ನು ಉಪಯೋಗಿಸ್ಬಿಟ್ರೆ ಅದಕ್ಕೆ ಆಗ್ತಾ ಇರುವಂತ ಖರ್ಚು ಇರುತ್ತಲ್ವಾ, ಆ ಖರ್ಚು ಈಗ ನಾವು ಬೇರೆ ರಿನ್ಯೂಯಬಲ್ ಎನರ್ಜಿಗಳು, ನವೀಕರಿಸಬಹುದಾದ ಇಂಧನಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಖರ್ಚು ಮಾಡ್ತೀವಲ್ವಾ, ಅದಕ್ಕಿಂತ 9 ರಿಂದ 12 ಪಟ್ಟು ಹೆಚ್ಚಿರುತ್ತೆ. CCS ಗೋಸ್ಕರ ಉಪಯೋಗಿಸುವ ವೆಚ್ಚ ಗಾಳಿ, ನೀರು ಮತ್ತೆ ಸೌರಶಕ್ತಿಯನ್ನ ಅದರಿಂದ ಬಳಸುವಂತಹ ಅದಕ್ಕೆ ಆಗುವಂತ ಖರ್ಚಿಗಿಂತ 12 ಪಟ್ಟಷ್ಟು ಹೆಚ್ಚಿರುತ್ತೆ ಅಂತ ಒಂದು ಅಧ್ಯಯನ ಹೇಳುತ್ತೆ. ಹೆಚ್ಚು ಖರ್ಚಿದೆ, ಇನ್ನೊಂದೇನು ತಜ್ಞರು ಹೇಳೋದು ಇದರಿಂದ ಯಾವುದೇ ಪ್ರಯೋಜನ ಇಲ್ಲ, ಸುಮ್ಮನೆ ಕೈಗಾರಿಕೆಗಳು ಒಂದು ವಿವಾದವನ್ನ ಎಬ್ಸ್ತಾ ಇವೆ ಅಂತಂದ್ರೆ ಅವರ ಒಂದು ಬೇರೆ ಬೇರೆ ಉತ್ಸರ್ಜನೆ ಹೆಚ್ಚಿಸ್ಲಿಕ್ಕೆ ಈ ರೀತಿ ಈ ತಂತ್ರಜ್ಞಾನದ ಮೂಲಕ ಮುಂದೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವು ತಜ್ಞರು. ಇಷ್ಟು ಮುಖ್ಯವಾದ ಆರ್ಟಿಕಲ್ಗಳು. ಇನ್ನು ಇವತ್ತಿನ ವೊಕ್ಯಾಬುಲರಿ ನೋಡೋದಾದ್ರೆ, ಆಫ್ಟರ್ ಮಂತ್ಸ್ ಆಫ್ ಟಾರಿಡ್ ಸಮ್ಮರ್ ಹೀಟ್ ದ ಎನರ್ಜಿ ಆಫ್ ದಿ ಟೌನ್ ಬಿಗನ್ ಟು ವೇನ್. People, once replete with enthusiasm, sought shade and rest. To escape the sweltering sun, an old writer decided to sequester himself in a quiet cottage by the hills. There he found peace, writing letters in a conciliatory tone to mend broken relationships. ಟಾರಿಡ್ ಅಂತ. ಆಫ್ಟರ್ ಮಂತ್ಸ್ ಆಫ್ ಟಾರಿಡ್ ಸಮ್ಮರ್ ಹೀಟ್, ಟಾರಿಡ್ ಅಂತಂದ್ರೆ ತೀವ್ರವಾಗಿ ಅಥವಾ ಎಕ್ಸ್ಟ್ರೀಮ್ಲಿ ಹಾಟ್, ತುಂಬಾ ತಿಂಗಳುಗಳ ಬಿಸಿಲಿನ ನಂತರ ಎನರ್ಜಿ ಆಫ್ ದ ಟೌನ್ ಬಿಗನ್ ಟು ವೇನ್. ವೇನ್ ಅಂತಂದ್ರೆ ಕಡಿಮೆ ಆಗೋದು, ಕ್ಷೀಣಿಸೋದು. ಆ ಒಂದು ನಗರದಲ್ಲಿ ಇರ್ತಾ ಇದ್ದಾರಲ್ವಾ ಅವರ ಒಂದು ಎನರ್ಜಿ ಕಡಿಮೆ ಆಗ್ತಾ ಬಂತು. ಪೀಪಲ್ ಒನ್ಸ್ ರೆಪ್ಲೀಟ್ ವಿತ್ ಎಂಥೂಸಿಯಾಸಮ್, ಒಂದ್ಸಾರಿ ರೆಪ್ಲೀಟ್ ಅಂದ್ರೆ ಕಂಪ್ಲೀಟ್ ಆಗಿ ಉತ್ಸಾಹದಿಂದ ತುಂಬಿಕೊಂಡಿದ್ದ ಎಲ್ಲರೂ ಉತ್ಸಾಹಪೂರಿತವಾಗಿದ್ದ ಜನರು ನೌ ಸಾಟ್ ಶೇಡ್ ಅಂಡ್ ರೆಸ್ಟ್, ಆವಾಗ ಅಷ್ಟು ಉತ್ಸಾಹ ಇತ್ತು ಅವರಿಗೆ, ಈಗ ಅವರಿಗೆ ರೆಸ್ಟ್ ಬೇಕು ಅಂತ ಅನಿಸ್ತಾ ಇದೆ. ಟು ಎಸ್ಕೇಪ್ ದ ಸ್ವೆಲ್ಟರಿಂಗ್ ಸನ್ ಅಂಡ್ ಓಲ್ಡ್ ರೈಟರ್, ಇದನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಓಲ್ಡ್ ರೈಟರ್ ಏನ್ ಮಾಡ್ತಾರೆ, ಡಿಸೈಡೆಡ್ ಟು ಸೀಕ್ವೆಸ್ಟರ್ ಹಿಮ್ಸೆಲ್ಫ್. ಸೀಕ್ವೆಸ್ಟರ್ ಅಂತಂದ್ರೆ ಒಂಟಿಯಾಗಿದ್ಬಿಡೋದು, ಐಸೋಲೇಟ್ ಆಗೋದು. ಹಿಮ್ಸೆಲ್ಫ್ ಇನ್ ಅ ವೈಟ್ ಕಾಟೇಜ್ ಬೈ ದಿ ಹಿಲ್ಸ್, ಒಂದು ಹಿಲ್ಲಿಗೆ ಹೋಗಿ, ಒಂದು ಮುಖ್ಯವಾಗಿ ಒಂದು ಬೆಟ್ಟ ಪ್ರದೇಶಗಳಿಗೆ ಹೋಗಿ ಉಳ್ಕೊಂಡ್ಬಿಡ್ತಾರೆ. ದ್ಯಾರ್ ಹಿ ಫೌಂಡ್ ಪೀಸ್, ಅಲ್ಲಿ ಅವರಿಗೆ ಶಾಂತಿ ಸಮಾಧಾನ ಸಿಗುತ್ತೆ. ಆಗ ಅವರು ರೈಟಿಂಗ್ ಲೆಟರ್ಸ್ ಇನ್ ಕನ್ಸಿಲಿಯೇಟರಿ ಟೋನ್. ಕನ್ಸಿಲಿಯೇಟರಿ ಅಂತಂದ್ರೆ ಸಮಾಧಾನಕರವಾಗಿ, ಪೂರಕವಾಗಿ ಅಂತಂದ್ರೆ ಒಂದು ಶಾಂತಿಯನ್ನ ಸ್ಥಾಪನೆ ಮಾಡ್ಕೊಳ್ಳಿಕ್ಕೋಸ್ಕರ ಒಳ್ಳೆಯ ಒಂದು ಪಾಸಿಟಿವ್ ಆಗಿ ಒಂದು ಲೆಟರ್ ಅನ್ನ ಬರೀತಾ ಇರ್ತಾರೆ. ಟು ಮೆಂಡ್ ಬ್ರೋಕನ್ ರಿಲೇಶನ್ಶಿಪ್, ಅವರ ಸಂಬಂಧಗಳು ಕಡಿದು ಹೋಗಿರುತ್ತೆ, ಸಂಬಂಧವನ್ನ ಮತ್ತೆ ಸ್ಥಾಪಿಸಿಕೊಳ್ಳಿಕ್ಕೋಸ್ಕರ, ಸಂಬಂಧವನ್ನ ಮತ್ತೆ ಮುಂದುವರ್ಸ್ಲಿಕ್ಕೋಸ್ಕರ ಅಲ್ಲಿಂದ ಅವರು ಕನ್ಸಿಲಿಯೇಟರಿ ಟೋನ್ ಅಲ್ಲಿ ಸಮಾಧಾನವಾಗಿ ಒಂದು ಲೆಟರ್ ಅನ್ನ ಬರೀತಾ ಇರ್ತಾರೆ ಅಂತ ಈ ಪ್ಯಾರಾಗ್ರಾಫ್ ಹೇಳುತ್ತೆ. ಇನ್ನು ಫ್ರೈಡೆ ನೋಡಿದ PYQ ಗೆ ಆನ್ಸರ್ 1 and 3 ಓನ್ಲಿ. ಅಲ್ಲಿ ಮುಖ್ಯವಾಗಿ ಪ್ರೆಸಿಡೆಂಟ್ ರೂಲ್ ಬಗ್ಗೆ ಕೇಳಿದ್ವಿ, ಪ್ರೆಸಿಡೆಂಟ್ ರೂಲ್ ಇನ್ ಸ್ಟೇಟ್, ಇದಕ್ಕೆ ಆನ್ಸರ್ 1 and 3. ಇವತ್ತಿನ ಕ್ವಶನ್ ನೋಡೋದಾದ್ರೆ, ಬಿಲ್ಡಿಂಗ್ ಕಲ್ಯಾಣ ಮಂಟಪಾಸ್ ವಾಸ್ ಅ ನೋಟೇಬಲ್ ಫೀಚರ್ ಇನ್ ದಿ ಟೆಂಪಲ್ ಕನ್ಸ್ಟ್ರಕ್ಷನ್ ಇನ್ ದ ಕಿಂಗ್ಡಮ್ ಆಫ್ ಚಾಲುಕ್ಯ, ಚಂದೇಲ, ರಾಷ್ಟ್ರಕೂಟ, ವಿಜಯನಗರ. ಯಾವ ಒಂದು ಕಿಂಗ್ಡಮ್ ನಲ್ಲಿ ಈ ಒಂದು ಕಲ್ಯಾಣ ಮಂಟಪವನ್ನ ಹೆಚ್ಚು ಬಿಲ್ಡ್ ಮಾಡ್ತಾ ಇದ್ರು, ಅದು ಯಾವ್ದರದ ನೋಟೇಬಲ್ ಫೀಚರ್, ಅದು ಮುಖ್ಯ ಲಕ್ಷಣ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಅದಾದ ನಂತರ ಮೇನ್ಸಿಗೋಸ್ಕರ, ಡಿಸ್ಪೈಟ್ ದಿ ಇನಿಷಿಯಲ್ ಪ್ರಾಮಿಸ್ ಆಫ್ ದಿ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಪಂಚಾಯತಿ ರಾಜ್ ಸಿಸ್ಟಮ್ ಇಸ್ ಗ್ರಾಜುವಲಿ ಲೂಸಿಂಗ್ ಇಟ್ಸ್ ಸ್ಟ್ರೆಂತ್ ಡ್ಯೂ ಟು ವೇರಿಯಸ್ ಚಾಲೆಂಜಸ್. 73ನೇ ತಿದ್ದುಪಡಿಯ ಮೂಲಕ ನಾವು ಪಂಚಾಯತ್ ರಾಜ್ ವ್ಯವಸ್ಥೆನ ತಂದಿದ್ದೀವಿ, ಆದ್ರೆ ಅದಕ್ಕೆ ಹೆಚ್ಚು ಸವಾಲುಗಳು ಕಾಣ್ತಾ ಇವೆ. ಕ್ರಿಟಿಕಲಿ ಅನಲೈಸ್ ದಿ ಫ್ಯಾಕ್ಟರ್ ಕಾಂಟ್ರಿಬ್ಯೂಟಿಂಗ್ ಟು ದಿ ವೀಕನಿಂಗ್ ಆಫ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್, ಸಜೆಸ್ಟ್ ರಿಫಾರ್ಮ್ಸ್ ಟು ಎನ್ಹಾನ್ಸ್ ದರ್ ಎಫೆಕ್ಟಿವ್ನೆಸ್ ಇನ್ ದ ಮಾಡರ್ನ್ ಕಾಂಟೆಕ್ಸ್ಟ್. ಈಗಿನ ಕಾಲದಲ್ಲಿ ಅದಕ್ಕೆ ಏನೇನು ಸಮಸ್ಯೆಗಳಿದೆ ಹಾಗೂ ಆ ಸಮಸ್ಯೆಗಳನ್ನ ಹೇಗೆ ನಾವು ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನೇನು ತಿಳಿಯುತ್ತೆ, ರಿಫಾರ್ಮ್ಗಳನ್ನ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ಕೊನೆಯಲ್ಲಿ ನಿಮಗೆ ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಇಮ್ಯಾಜಿನ್ ಯು ಆರ್ ಇನ್ ಅ ಲೈಬ್ರರಿ ವಿತ್ ಆಕ್ಸೆಸ್ ಟು ಎನಿ ಬುಕ್ ಇನ್ ದ ವರ್ಲ್ಡ್, ಆಲ್ ಲ್ಯಾಂಗ್ವೇಜಸ್. ನೀವು ಒಂದು ಲೈಬ್ರರಿ ಇದ್ದೀರಿ ಅಂತ ಇಟ್ಕೊಳ್ಳಿ, ಜಗತ್ತಿನ ಎಲ್ಲಾ ಭಾಷೆಯ ಎಲ್ಲಾ ಪುಸ್ತಕಗಳು ಲಭ್ಯ ಇದೆ, ನೀವು ಯಾವ ಪುಸ್ತಕದ ಹೆಸರು ಸಿಕ್ಕುತ್ತೆ. ಬಟ್ ಯು ಕ್ಯಾನ್ ಚೂಸ್ ಓನ್ಲಿ ಒನ್, ಆದ್ರೆ ನಿಮ್ಗೆ ಆಯ್ಕೆ ಇರೋದು ಯಾವುದೋ ಒಂದು ಪುಸ್ತಕವನ್ನ ತಗೊಳ್ಳಿಕ್ಕೆ ಮಾತ್ರ. ವಿಚ್ ಬುಕ್ ವುಡ್ ಯು ಚೂಸ್ ಅಂಡ್ ವೈ? ಹಾಗಾದ್ರೆ ನೀವು ಯಾವ ಪುಸ್ತಕವನ್ನು ಎತ್ಕೊಳ್ತೀರಾ ಮತ್ತೆ ಯಾಕೆ? ಇಲ್ಲಿ ನೀವು ಇಂಥ ಭಾಷೆ ಇದೆ ಅಂತ ಹೇಳಬೇಕು ಅಂತಿಲ್ಲ, ನಿಮ್ಮ ಒಂದು ಇಂಟ್ರೆಸ್ಟ್ಗೆ ತಕ್ಕ ಹಾಗೆ ನಿಮ್ಮ ಒಂದು ಬುಕ್ ಯಾವುದು ಹಾಗಂತ ಕಮೆಂಟ್ ಮಾಡಿ. ಯಾವ ಬುಕ್ ಬೇಕಾದ್ರೂ ಸಿಗುತ್ತೆ, ಯಾವ ಭಾಷೆದ್ ಬೇಕಾದ್ರೂ ಸಿಗುತ್ತೆ, ಯಾವ ಪುಸ್ತಕವನ್ನು ನೀವು ಎತ್ಕೋತೀರಾ ಮತ್ತೆ ಯಾಕೆ ಅಂತ ನಾವು ಹೇಳಿದ್ವಲ್ಲ ಮೊದಲೇ, ಯಾಕೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಇದ್ರೆ ಆಯ್ತು. ನೀವು ಬೇರೆಯವರನ್ನ ಮೆಚ್ಚಿಸೋದಕ್ಕೋಸ್ಕರ ಏನೋ ಒಂದು ಬುಕ್ ಹೆಸರು ಹೇಳ್ಬೇಕು ಅಂತಿಲ್ಲ. ನಿಮ್ಮ ಕನ್ನಡ ಕವಿಗಳ ಬುಕ್ಗಳೇ ಇರ್ಬೋದು ಅಥವಾ ಯಾವುದೇ ಬುಕ್ ಇರ್ಬೋದು, ಯಾಕೆ ಎತ್ಕೋತೀರಾ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ರೆ ಒಳ್ಳೆಯದು.
ಯಾವ ಬುಕ್ ಅಂತಾದರೂ ಕಮೆಂಟ್ ಮಾಡಿ, ಬೇರೆಯವರಿಗೂ ಅದರ ಬಗ್ಗೆ ಆಸಕ್ತಿ ಮೂಡಬಹುದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.